ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಸ್ಟ್ಯಾಟಿಕ್ ಜಿಕೆಯ ಹಲವು ಪ್ರಮುಖ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ಡೆಪ್ತ್ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಅಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಮತ್ತೊಮ್ಮೆ ನಿಮಗೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಈ ಸ್ಟ್ಯಾಟಿಕ್ ಜಿಕೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೆದರೂ ಕೂಡ, ಓಕೆ, ಈ ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೆದರೂ ಕೂಡ ನಿಮಗೆ ಇದು ಯೂಸ್ ಆಗುತ್ತೆ, ಸರಿನಾ? ಸೊ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ನಿಮಗೆ ಅಂದರೆ ಈ ಕ್ಲಾಸ್ ನಿಮಗೆ ವರ್ತಿ ಆಗಿರುತ್ತೆ ಅಂತ ನಾನು ಹೇಳಬಹುದು. ಓಕೆ, ಸೊ ಇಷ್ಟು ಹೇಳ್ತಾ ಬನ್ನಿ. ಮೊದಲ ಪ್ರಶ್ನೆ ಏನಿದೆ ಮೊದಲ ಪ್ರಶ್ನೆ, ಈ ಕೆಳಗಿನ ಯಾವ ಕಾದಂಬರಿಗಳನ್ನು ಮುಲ್ಕ್ ರಾಜ್ ಆನಂದ್ ಬರೆದಿಲ್ಲ ಅಂತ ಕೊಟ್ಟಿದ್ದಾರೆ. ಮೀನ್ಸ್ ಇಲ್ಲಿ ಟೋಟಲಿ 4 ಕಾದಂಬರಿಗಳು ಕೊಟ್ಟಿದ್ದಾರೆ. ಈ 4 ಕಾದಂಬರಿಗಳಲ್ಲಿ 3 ಮುಲ್ಕ್ ರಾಜ್ ಆನಂದ್ ಅವರು ಬರೆದಿದ್ದಾರೆ. ಬಟ್ ಒಂದು ಯಾವುದಲ್ಲ, ಗುಂಪಿಗೆ ಸೇರದ ಪದವನ್ನು ಕಿತ್ತಾಕ್ರಿ ಅಂತ ಹೇಳಿದ್ದಾನೆ. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಆಪ್ಷನ್ ಎ ದ ಸ್ವಾರ್ಡ್ ಆ್ಯಂಡ್ ದ ಸಿಕಲ್ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ದ ಸ್ವಾರ್ಡ್ ಆ್ಯಂಡ್ ದ ಸಿಕಲ್ ಅನ್ನುವ ಪುಸ್ತಕ ಯಾರು ಬರೆದಿದ್ದಾರೆ? ಮುಲ್ಕ್ ರಾಜ್ ಆನಂದ್ ಅವರು ಬರೆದಿದ್ದಾರೆ. ಇದು ಸರಿಯಾಗಿದೆ. ಇದನ್ನು ಇವನ್ ನಾನು ಕೂಡ ಓದಿದ್ದೀನಿ. ಓಕೆ, ಚೆನ್ನಾಗಿದೆ ಬುಕ್. ಯಾವುದು? ದ ಸ್ವಾರ್ಡ್ ಆ್ಯಂಡ್ ಸಿಕಲ್ ಅನ್ನೋದು ಮುಲ್ಕ್ ರಾಜ್ ಆನಂದ್ ಅವರು ಬರೆದಿದ್ದಾರೆ. ಹಾಗೆ ಕೂಲಿ ಅನ್ನೋದನ್ನ ಬರೆದಿದ್ದಾರೆ ಯಾರು? ಇದೇ ಮುಲ್ಕ್ ರಾಜ್ ಆನಂದ್ ಅವರು ಕೂಲಿ ಅನ್ನುವ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಇವ್ರದ್ದು ಕೂಲಿ ಮತ್ತು ಅನ್ಟಚಬಲ್ ಅಂತ ಪುಸ್ತಕ ಬರ್ತದೆ. ಓಕೆ, ಅನ್ಟಚಬಲ್ ಅಂತ ಪುಸ್ತಕ ಬರುತ್ತೆ. ಈ ಕೂಲಿ ಮತ್ತು ಅನ್ಟಚಬಲ್ ಅಂತ ಏನಾದರೂ ಪದಗಳು ಬಂದ್ರೇ ಈ ಮುಲ್ಕ್ ರಾಜ್ ಆನಂದ್ ಅಂತ ಹೆಸರೇ ನೆನಪು ಬರುತ್ತೆ. ಸೊ ಅದಕ್ಕೆ ಏನಾಗುತ್ತೆ, ಈ ಕೂಲಿ ಅನ್ನೋ ಪುಸ್ತಕವು ಕೂಡ ಇದೇ ಮುಲ್ಕ್ ರಾಜ್ ಆನಂದ್ ಅವ್ರದ್ದು ಆಗಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನೆಕ್ಸ್ಟ್ ಆಪ್ಷನ್ ಏನಿದೆ ಅಂದರೆ ಪ್ರೈವೇಟ್ ಲೈಫ್ ಆಫ್ ಆ್ಯನ್ ಇಂಡಿಯನ್ ಪ್ರಿನ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಪ್ರೈವೇಟ್ ಲೈಫ್ ಆಫ್ ಆ್ಯನ್ ಇಂಡಿಯನ್ ಪ್ರಿನ್ಸ್. ಸೊ ಈ ಪುಸ್ತಕವು ಕೂಡ ಬರೆದವರು ಯಾರು ಅಂದರೆ ಮುಲ್ಕ್ ರಾಜ್ ಆನಂದ್ ಅವರೇ ಬರೆದಿದ್ದಾರೆ, ಸರಿನಾ? ಸೊ ಹಾಗಾದರೆ ಈ 3 ಕೂಡ ಅವರೇ ಬರೆದಿದ್ರೆ ಆಪ್ಷನ್ ಡಿ ಏನಾಗುತ್ತೆ? ಸೊ ಆಟೋಮೆಟಿಕ್ ಆಗಿ ಅವ್ರು ಬರೆದಿರಲ್ಲ. ಸೊ ಹಾಗಾದರೆ ದ ಗೈಡ್ ಅನ್ನುವ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಬಹುದು ನಿಮಗೆ. ಯಾಕಂದರೆ ಈ ಪ್ರಶ್ನೆ ಕೂಡ ನಿಮಗೆ ಸಾಕಷ್ಟು ಸರಿ ಕೇಳಿದ್ದಾನೆ. ಈ 3 ಪ್ರಶ್ನೆಗಳು ಕೂಡ ನಿಮಗೆ ಕೇಳಿದ್ದಾನೆ. ಈ SSC ಏನು ಎಕ್ಸಾಮ್ ಆಗಿದೆ ಅಲ್ವಾ, ಈ SSC ಎಕ್ಸಾಮಲ್ಲಿ ನೀವು ಏನಾದರೂ ಈ ಟೆಕ್ಸ್ಟ್ ಬುಕ್ಕಲ್ಲಿ ಮತ್ತು ಬೇರೆ ಬೇರೆ ಕಡೆ ನೀವು ಹುಡುಕಿದ್ರೆ, ಮೀನ್ಸ್ ಈ ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಇರುತ್ತೆ ಅಲ್ವಾ, ಅಲ್ಲೆಲ್ಲ ನೀವು ಹುಡುಕಿದ್ರೆ ಇವೆಲ್ಲ ಸಿಗುತ್ತೆ ನೋಡಿ ನಿಮಗೆ. ಈ 4 ಆಪ್ಷನ್ ಏನಿದಾವಲ್ವಾ, ಈ 4 ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಅದಕ್ಕೇನಿದೆ, ಇಂಪಾರ್ಟೆಂಟ್ ಇದೆ. ಇಲ್ಲಿ ದ ಗೈಡ್ ಅನ್ನೋ ಪುಸ್ತಕ ಬರೆದವರು ಯಾರು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ RK ನಾರಾಯಣ್ ಅಂತ ಕಂಡುಬರ್ತಾರೆ. ಓಕೆ, ಯಾರು? RK ನಾರಾಯಣ್ ಅಂತ. RK ನಾರಾಯಣ. ಈ RK ನಾರಾಯಣನ್ ಅವರು ದ ಗೈಡ್ ಅನ್ನುವ ಪುಸ್ತಕವನ್ನು ಬರೆದಿದ್ದಾರೆ, ಸರಿನಾ? ಹಾಗೆ ಈ ಮಾಲ್ಗುಡಿ ಡೇಸ್ ಅನ್ನುವ ಪುಸ್ತಕ ಸೇಮ್ ಅಗೇನ್ ಇದೇ RK ನಾರಾಯಣ ಅವರನ್ನವರು ಮಾಲ್ಗುಡಿ ಡೇಸ್ ಅನ್ನುವ ಪುಸ್ತಕವನ್ನು ಬರೆದಿದ್ದಾರೆ. ಈ ಮಾಲ್ಗುಡಿ ಡೇಸ್ ನಿಮಗೆ ಈ PC ಇಂದ UPSC ವರೆಗೂ ಕೇಳಿರ್ತಕ್ಕಂತಹ ಒಂದು ಪುಸ್ತಕ ಪ್ರಶ್ನೆ ಇದು, ಸರಿನಾ? ನೆನ್ಪಿಟ್ಕೊಳ್ಳಿ. ಯಾವುದು ಅಂದರೆ ಈ ಮಾಲ್ಗುಡಿ ಡೇಸು ಯಾರು ಬರೆದಿದ್ದಾರೆ? ಈ RK ನಾರಾಯಣ ಅವರು ಬರೆದಿದ್ದಾರೆ. ಸೊ ಈ RK ನಾರಾಯಣ ಅವ್ರದ್ದು ಯಾಕೆ ನಾನು ಅಷ್ಟು ಕ್ಲಾರಿಟಿ ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ, ಈ RK ನಾರಾಯಣ ಅವರು ಸ್ಪೆಷಲಿ ನಮ್ಮ ಕರ್ನಾಟಕದವರು ಇದ್ದಾರೆ ರೀ. ಸೊ ಅದಕ್ಕೆ ದ ಗೈಡ್ ಅನ್ನೋದು ಪುಸ್ತಕ ಬರೆದಿದ್ದಾರೆ. ಹಾಗೆ ಈ ಮಾಲ್ಗುಡಿ ಡೇಸ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಇವನ್ ಮಾಲ್ಗುಡಿ ಡೇಸ್ ಅದು ಒಂದು ಫಿಲ್ಮ್ ಕೂಡ ಇರಬಹುದು ಅಲ್ವಾ. ಆ್ಯಂಡ್ ದೆನ್ ಇನ್ನೊಂದು ಏನಂದರೆ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ಬರುತ್ತೆ. ಯಾವುದು? ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅಂತ ಬರುತ್ತೆ. ಆ ಪುಸ್ತಕವನ್ನು ಬರೆದವರು ಕೂಡ ಇದೇ RK ನಾರಾಯಣ ಅವರು, ಸರಿನಾ? ಸೊ ಈ ಪ್ರಶ್ನೆ ಈ RK ನಾರಾಯಣ ಅವ್ರ ಮೇಲೆ ಏನೋ ಲವ್ ಗೊತ್ತಿಲ್ಲ, ಕ್ವಶನ್ ಪೇಪರ್ ತೆಗೆಯೋನಿಗೆ ಇದ್ರ ಮೇಲೆ ಜಾಸ್ತಿ ಟೈಮ್ ಕೇಳಿದಾನೆ ಈ ಪುಸ್ತಕಗಳನ್ನು, ನೆನ್ಪಿಟ್ಕೊಳ್ಳಿ. ಹಾಗೆ ಮುಲ್ಕ್ ರಾಜ್ ಆನಂದ್ ಅವ್ರ ಬಗ್ಗೆ ಕೂಡ ಕೇಳಿದ್ದಾನೆ. ಈ 3 ಕೂಡ ನೆನ್ಪಿಟ್ಕೊಳ್ಳಿ. ಯಾವುದು? ದ ಸ್ವಾರ್ಡ್ ಆ್ಯಂಡ್ ದ ಸಿಕಲ್, ಕೂಲಿ ಮತ್ತು ಅನ್ಟಚಬಲ್ ಅಂತ ಬರುತ್ತೆ. ಓಕೆ, ಇನ್ನೊಂದು ಯಾವುದು? ಅನ್ಟಚಬಲ್ ಅಂತ ಬರುತ್ತೆ. ಆ್ಯಂಡ್ ದೆನ್ ಪ್ರೈವೇಟ್ ಲೈಫ್ ಆಫ್ ಆ್ಯನ್ ಇಂಡಿಯನ್ ಪ್ರಿನ್ಸ್ ಅನ್ನುವ ಪುಸ್ತಕ ಬರೆದವರು ಯಾರು ಅಂದರೆ ಮುಲ್ಕ್ ರಾಜ್ ಆನಂದ್ ಅವರು ಬರೆದಿದ್ದಾರೆ, ಸರಿನಾ? ಸೊ ದ ಗೈಡ್ ಅನ್ನುವ ಪುಸ್ತಕ ಯಾರು ಬರೆದಿದ್ದಾರೆ ಅಂತ ಹೇಳಿದೆ ಇವಾಗ ನಾನು ಜಸ್ಟ್ RK ನಾರಾಯಣ್. ಸರ್ ಯಾಕೆ ಸರ್ ಇಂಗ್ಲೀಷಲ್ಲಿ ಹಾಕಿದ್ದೀರಾ? ಸರ್ ಕೆಲವೊಂದು ಹೇಗೆ ಅಂದರೆ ಇಂಗ್ಲೀಷಲ್ಲೇ ನೀವು ಓದ್ಕೋಬೇಕಾಗತ್ತೆ. ಇವಾಗ ಕನ್ನಡದಲ್ಲಿ ಆದರೂ ಕೂಡ ನಿಮಗೆ ಲಿಪಿ ಕನ್ನಡದ ಲಿಪಿ ಇರುತ್ತೆ, ಬಟ್ ಭಾಷೆ ಇಂಗ್ಲೀಷಲ್ಲಿ ಇರುತ್ತೆ. ಹೇಗೆ ಕೊಡ್ತಾನೋ ಗೊತ್ತಾ? ದಿ ಗೈಡ್ ಎನ್ನುವ ಪುಸ್ತಕ ಯಾರು ಬರೆದಿದ್ದಾರೆ ಅಂತ ಕೊಡ್ತಾನೆ, ಸರಿನಾ? ಸೊ ಇವಾಗ ಯಾವುದು? ದ ಮಾರ್ಗದರ್ಶಿ ಅನ್ನುವ ಪುಸ್ತಕ ಯಾರು ಬರೆದಿದ್ದಾರೆ ಅಂತ ನಿಮಗೆ ಕೊಡೋದಿಲ್ಲ. ಮಾರ್ಗದರ್ಶಿ ಅಂದರೆ ಇದು ಗೈಡ್ ಅನ್ನೋದಕ್ಕೆ ನಿಮಗೆ ಕನ್ನಡದಲ್ಲಿ ಹೇಳೋದಾದರೆ ಮಾರ್ಗದರ್ಶಿ ಅಂತ ಆಗುತ್ತೆ. ನಾನು ಹಾಗೆ ಫುಲ್ ಕನ್ವರ್ಟ್ ಮಾಡಿ ಕನ್ನಡದಲ್ಲಿ ಹೇಳೋದಾದರೆ ಹಾಗೆ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಇದನ್ನು ಇಂಗ್ಲೀಷಲ್ಲಿ ಹಾಕಿದ್ದೀನಿ. ಇಂಗ್ಲೀಷಲ್ಲಿ ಹಾಕೋದ್ರಿಂದ ಸ್ವಲ್ಪ ಏನು ಅಂದರೆ ನಿಮಗೆ ಜಾಸ್ತಿ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅಷ್ಟೇ. ಓಕೆ, ಸೊ ದ ಗೈಡ್ ಅನ್ನೋ ಪುಸ್ತಕ ಯಾರು ಬರೆದಿದ್ದಾರೆ ಅಂದರೆ RK ನಾರಾಯಣನ್ ಅವರು ಬರೆದಿದ್ದಾರೆ. ಹಾಗೆ RK ನಾರಾಯಣ ಅವರ ಇನ್ನೂ ಕೆಲವು ಪುಸ್ತಕ ಯಾವುದು ನಿಮಗೆ ಇವಾಗಲೇ ಹೇಳಿದೆ ನಾನು, ಮಾಲ್ಗುಡಿ ಡೇಸ್ ಅನ್ನೋ ಪುಸ್ತಕ. ಹಾಗೆ ಸ್ವಾಮಿ ಆ್ಯಂಡ್ ಫ್ರೆಂಡ್ಸ್ ಅನ್ನುವ ಪುಸ್ತಕ, ಓಕೆ, ಯಾರು ಬರೆದಿದ್ದಾರೆ? ಇದೇ RK ನಾರಾಯಣ ಅವರು ಬರೆದಿದ್ದಾರೆ. ಹಾಗೆ ದೆನ್ ಮತ್ತೆ ಯಾವ್ದು ಬರೆದಿದ್ದಾರೆ ಅಂದರೆ ದ ಇಂಗ್ಲೀಷ್ ಟೀಚರ್, ಸರಿನಾ? RK ನಾರಾಯಣ ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದು ಅಂದರೆ ಇಂಗ್ಲೀಷ್ ಟೀಚರು. ಹಾಗೆ ದ ವೆಂಡರ್ ಆಫ್ ಸ್ವೀಟ್ಸ್, ಸರಿನಾ? ಆ್ಯಂಡ್ ದೆನ್ ದ ಡಾರ್ಕ್ ರೂಮು ಮತ್ತು ವೇಟಿಂಗ್ ಫಾರ್ ಮಹಾತ್ಮ ಅನ್ನುವ ಪುಸ್ತಕಗಳನ್ನು ಬರೆದಿದ್ದಾರೆ. ಯಾರ್ಯಾರು? ಈ RK ನಾರಾಯಣನ್ ಅವರು, ಸರಿನಾ? ಸೊ ಹೇಗೆ ನೆನ್ಪಿಟ್ಕೋಬೇಕು ಸರ್? ಓಕೆ, ಅವ್ರ ಲೈಫ್ ಹೇಗಿತ್ತು ಅಂದರೆ ಮಾಲ್ಗುಡಿ ಡೇಸ್ ಥರ ಅವ್ರ ಲೈಫ್ ಇತ್ತು. ಯಾರ್ದು? RK ನಾರಾಯಣ ಅವ್ರದ್ದು, ಸರಿನಾ? ಸೊ ಅವ್ರ ಲೈಫಲ್ಲಿ ಅವರ ಸ್ವಾಮಿ ಅವ್ರ ಫ್ರೆಂಡ್ಸ್ ಇದ್ರು, ಸರಿನಾ? ಸೊ ಅವರು ಏನು ಮಾಡಿದ್ರು,
ಈ ವೆಂಡರ್ ಸ್ವೀಟ್ ವೆಂಡರ್ ಏನಿರ್ತಾನಲ್ವಾ, ಸ್ವೀಟ್ ವೆಂಡರ್ ಹತ್ರ ಅವರು ಸ್ವೀಟ್ಗಳನ್ನು ಕದ್ದಿದ್ರು ಈ ಫ್ರೆಂಡ್ಸು, ಸ್ವಾಮಿ ಆ್ಯಂಡ್ ಫ್ರೆಂಡ್ಸು. ಸೊ ಅದಕ್ಕೆ ಅವರು ಇಂಗ್ಲೀಷ್ ಟೀಚರ್ ಏನು ಮಾಡ್ತಾರೆ ಅಂದರೆ ಒಂದು ಡಾರ್ಕ್ ರೂಮಲ್ಲಿ ಅವ್ರನ್ನ ಏನೋ ತಳ್ಳಿ ಕೂಡಿಸಿಬಿಡ್ತಾರೆ. ಓಕೆ, ಮೀನ್ಸ್ ಏನೋ ಒಂದು ಡಾರ್ಕ್ ರೂಮಲ್ಲಿ ಅವರನ್ನು ಕಟ್ಟಾಕ್ಬಿಡ್ತಾರೆ, ನೀವು ಇಲ್ಲೇ ಇರಪ್ಪ, ಬಂಧಿಸಿಬಿಡ್ತಾರೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಿದ್ರು, ವೇಟ್ ಮಾಡ್ತಾ ಇದ್ರು ಮಹಾತ್ಮರ ಸಲುವಾಗಿ. ಸರಿನಾ, ಯಾರಾದರೂ ಮಹಾತ್ಮರು ಬಂದು ನಮಗೆ ಬಿಡಿಸ್ಕೊಂಡು ಹೋಗ್ತಾರಾ ಅಂತ. ಸೊ ಹೀಗೆ ನೆನ್ಪಿಟ್ಕೊಳ್ಳಿ, ಈ ಫುಲ್ ಸೀಕ್ವೆನ್ಸ್ ನಿಮಗೆ ನೆನಪುಳಿತದೆ. ಸರಿನಾ, ಏನಿತ್ತು, ಅವರು ಮಾಲ್ಗುಡಿ ಡೇಸ್ ಥರ ಅವ್ರ ಜೀವನನ ಬದುಕ್ತಾ ಇದ್ರು. ಅವ್ರು ಯಾರ್ಯಾರು ಅಂದರೆ ಒಬ್ಬ ಸ್ವಾಮಿ ಮತ್ತು ಅವನ ಫ್ರೆಂಡ್ಸ್ಗಳು. ಸರಿನಾ, ಸೊ ಅವ್ರು ಏನು ಮಾಡ್ತಾರೆ, ಒಂದಿನ ಈ ಸ್ವೀಟ್ ವೆಂಡರ್ ಹತ್ರ, ಈ ಏನು ಸ್ವೀಟ್ ಮಾರ್ತಾ ಇರ್ತಾರಲ್ವಾ ಅವರಿಗೆ ಸ್ವೀಟ್ ವೆಂಡರ್ ಅಂತ ಕರಿತೀವಿ. ವೆಂಡರ್ ಅಂದರೆ ಇವಾಗ ಮಾರುವವ ಅಂತ ಅಂದಂಗೆ. ಸರಿನಾ, ಸೊ ಅವ್ರ ಹತ್ರ ಏನು ಮಾಡ್ತಾರೆ, ಸ್ವೀಟ್ಗಳನ್ನು ಕದೀತಾರೆ. ಸೊ ಇದನ್ನ ನೋಡಿರ್ತಕ್ಕಂಥ ಅವರ ಇಂಗ್ಲೀಷ್ ಟೀಚರ್ ಏನು ಮಾಡ್ತಾರೆ ಅಂದರೆ ಒಂದು ಡಾರ್ಕ್ ರೂಮಲ್ಲಿ ಅವರನ್ನು ಬಂಧಿಸಿಬಿಡ್ತಾರೆ. ಸೊ ಬಂಧಿಸಿದಾಗ ಆ ಸ್ವಾಮಿ ಮತ್ತು ಫ್ರೆಂಡ್ಸ್ ಏನು ಮಾಡ್ತಾರೆ, ವೇಟಿಂಗ್ ಫಾರ್ ಮಹಾತ್ಮನಿಗೆ ವೇಟ್ ಮಾಡ್ತಾರೆ, ನಮ್ಮನ್ನು ಯಾರಾದರೂ ಮಹಾತ್ಮ ಬಂದು ಬಿಡಿಸ್ತಾನ ಏನು ಅಂತ. ಸರಿನಾ, ಸೊ ಈ ಸೀಕ್ವೆನ್ಸ್ ನೆನಪಿಟ್ಕೊಳ್ಳಿ, ನಿಮಗೆ ಕೇಳಬಹುದು, ಯಾಕಂದರೆ ಯೂಸ್ ಆಗುತ್ತೆ. ಈ ಥರ ಕೆಲವೊಂದು ಸೀಕ್ವೆನ್ಸ್ಗಳು, ಕೆಲವೊಂದು ಹೀಗೆ ಅಂದರೆ ಹಿಂಗೆ ಡಾಟ್ಗಳನ್ನು ಕನೆಕ್ಟ್ ಮಾಡೋದ್ರಿಂದ ನಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೋದು. ಇನ್ನೊಂದು ನಮಗೆ ಎಕ್ಸಾಮಲ್ಲಿ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗುತ್ತೆ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಅದರ್ ಬುಕ್ಸ್ ಬೈ ಮುಲ್ಕರಾಜ್ ಆನಂದ್. ಇವಾಗ ಮುಲ್ಕರಾಜ್ ಆನಂದ್ ಅವ್ರ ಬಗ್ಗೆ ನಮಗೆ ಗೊತ್ತಾಯಿತು ಬುಕ್ಗಳು. ಯಾವ್ದಾವ್ದು ಬುಕ್ಗಳು ಇತ್ತು ಇವಾಗಲೇ, ದ ಪ್ರೈವೇಟ್ ಲೈಫ್ ಆಫ್ ಇಂಡಿಯನ್ ಪ್ರಿನ್ಸಸ್. ಸರಿನಾ, ಸೊ ಆ ಪುಸ್ತಕ ಆಗಿತ್ತು. ಆ್ಯಂಡ್ ದೆನ್ ಮತ್ತೆ ಯಾವ ಪುಸ್ತಕ ಆಗಿತ್ತು, ಕೂಲಿ ಅನ್ನುವ ಪುಸ್ತಕ ಆಗಿತ್ತು. ಮತ್ತೆ ಇನ್ನೊಂದು ದ ಸ್ವಾರ್ಡ್ ಆ್ಯಂಡ್ ಸಿಕ್ಕಲ್ ಅನ್ನುವ ಪುಸ್ತಕ ಆಗಿತ್ತು. ಸರಿನಾ, ದ ಸ್ವಾರ್ಡ್ ಆ್ಯಂಡ್ ಸಿಕ್ಕಲು, ಮತ್ತು ಕೂಲಿ, ಮತ್ತು ಇನ್ನೊಂದು ಯಾವುದು ದ ಪ್ರೈವೇಟ್ ಲೈಫ್ ಆಫ್ ಇಂಡಿಯನ್ ಪ್ರಿನ್ಸಸ್ ಅಂತ ಇತ್ತು. ಸರಿನಾ, ಆ 3 ಪುಸ್ತಕಗಳ ಜೊತೆ ಇನ್ನೂ ಯಾವ್ಯಾವ ಪುಸ್ತಕಗಳನ್ನು ಬರೆದಿದ್ದಾರೆ ಈ ಮುಲ್ಕರಾಜ್ ಆನಂದ್ ಅವ್ರು ನೋಡೋದಾದ್ರೆ ಅನ್ಟಚಬಲ್ ಅನ್ನೋ ಪುಸ್ತಕ ಬರೆದಿದ್ದಾರೆ. ಇಂಪಾರ್ಟೆಂಟ್ ಇದೆ ಅನ್ಟಚಬಲ್ ಅನ್ನೋ ಪುಸ್ತಕ. ಓಕೆ, ಅನ್ಟಚಬಲ್ ಅನ್ನೋ ಪುಸ್ತಕ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಮತ್ತೆ ಅನ್ಟಚಬಲ್ ಅಂತ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಾದರೂ ಫಸ್ಟ್ ಆಪ್ಷನ್ ಇದ್ದರೆ ಹೋಗಿ ಅವರಿಗೆ ನೀವು ಟೆಕ್ ಹಾಕಿದ್ರೆ ಅಂದ್ರೆ 1 ಮಾರ್ಕ್ಸ್ ಜೈ ಅಂತದೆ. ಸರಿನಾ, ಹಾಕಬೇಡಿ, ಇಲ್ಲಿ ಚೆನ್ನಾಗಿ ನೋಡಿ ಒಂದು ಸ್ವಲ್ಪ. ಓಕೆ, ಆ್ಯಂಡ್ ದೆನ್ ಮತ್ತೆ ಯಾವ್ದು ಪುಸ್ತಕ ಬರೆದಿದ್ದಾರೆ ಅಂದರೆ ಬುಕ್ ಆಫ್ ಇಂಡಿಯನ್ ಬ್ಯೂಟಿ ಅಂತ. ಸರಿನಾ, ದ ಬುಕ್ ಆಫ್ ಇಂಡಿಯನ್ ಬ್ಯೂಟಿ ಅನ್ನುವ ಪುಸ್ತಕ ಬರೆದವರು ಯಾರು ಅಂದರೆ ಈ ಮುಲ್ಕರಾಜ್ ಆನಂದ್ ಅವರು. ಸರಿನಾ, ಹಾಗೆ 7 ಸಮ್ಮರ್ಸ್ ಆ ಮೆಮೊಯರ್ ಅಂತ ಪುಸ್ತಕ ಬರೆದಿದ್ದಾರೆ. ಯಾರು, ಇದೇ ಮುಲ್ಕರಾಜ್ ಆನಂದ್ ಅವರು. ಸರಿನಾ, ಇದನ್ನ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಕೂಲಿ ಅಂದರೆ ಅನ್ಟಚಬಲ್ ನೆನ್ಪು ಬಂದೇ ಬರಬೇಕು ನಿಮಗೆ. ದ ಸ್ವಾರ್ಡ್ ಮತ್ತು ಸಿಕ್ಕಲ್ ನೆನ್ಪು ಬರಬೇಕು. ಹಾಗೆ ನಿಮಗೆ ದ ಪ್ರೈವೇಟ್ ಲೈಫ್ ಆಫ್ ಇಂಡಿಯನ್ ಪ್ರಿನ್ಸಸ್ ಅನ್ನೋದು ನೆನ್ಪು ಬರಬೇಕು. ಆ್ಯಂಡ್ ದೆನ್ ದ ಬುಕ್ ಆಫ್ ಇಂಡಿಯನ್ ಬ್ಯೂಟಿ, ಹಾಗೆ 7 ಸಮ್ಮರ್ ಆ ಮೆಮೊಯರ್ ಅನ್ನೋ ಪುಸ್ತಕ ನೆನಪು ಬರಲಿ ನಿಮಗೆ. ಸರಿನಾ, ಸೊ ಪುಸ್ತಕಗಳ ಮೇಲೆ ನಿಮಗೆ ಮಿನಿಮಮ್ ಒಂದು 1ರಿಂದ 2 ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇರುತ್ತೆ. ಮಿನಿಮಮ್ 1 ಪ್ರಶ್ನೆ ಅಂದರೂ ಕೇಳ್ತಾನೆ. ಬಟ್ ನಮ್ಮ ಏನಾದರೂ ಟೈಮ್ ಚೆನ್ನಾಗಿರಲಿಲ್ಲ ಅಂದರೆ 2 ಪ್ರಶ್ನೆಗಳನ್ನ ಬರಬಹುದು. ಯಾಕೆಂದರೆ ಈ ಪುಸ್ತಕಗಳು ನೆನಪಿಟ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಸೊ ಅದಕ್ಕೆ ನೆನಪಿಟ್ಕೊಳ್ಳಿ. ಓಕೆ, ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವರಲ್ಲಿ ಯಾರು ರೆಡ್ ಅರ್ತ್ ಆ್ಯಂಡ್ ಪೋಯರಿಂಗ್ ರೈನ್ ನಾವೆಲ್ ಪುಸ್ತಕದ ಲೇಖಕರು ಅಂತ ಕೊಟ್ಟಿದ್ದಾರೆ. ನಾನು ಆಪ್ಷನ್ನ ಎಗರಿಸ್ಬಿಟ್ಟಿದ್ದೀನಿ, ಜಸ್ಟ್ ಡೈರೆಕ್ಟಾಗಿ ಅದರದ್ದು ಎಕ್ಸ್ಪ್ಲನೇಷನ್ನ ಕೊಟ್ಟಿದ್ದೀನಿ. ಓಕೆ, ಸೊ ಏನಿದೆ ಅಂದರೆ ಇಲ್ಲಿ ಪ್ರಶ್ನೆ, ರೆಡ್ ಅರ್ತ್ ಆ್ಯಂಡ್ ಪೋಯರಿಂಗ್ ರೈನ್ ಅದು ಪೋರಿಂಗ್ ರೈನ್ ಆಗಬೇಕಾಗಿತ್ತು. ಪೋರಿಂಗ್ ರೈನ್ ನಾವೆಲ್ ಪುಸ್ತಕದ ಲೇಖಕರು ಯಾರು ಅಂತ ಕೊಟ್ಟಿದ್ದಾರೆ. ಓಕೆ, ರೆಡ್ ಅರ್ತ್ ಯಾರು ಲೇಖಕರು, ವಿಕ್ರಮಚಂದ್ರ. ಓಕೆ, ಸೊ ಈ ವಿಕ್ರಮಚಂದ್ರ ಅನ್ನೋರು ಏನು ಮಾಡಿದ್ದಾರೆ ಅಂದರೆ ಈ ರೆಡ್ ಅರ್ತ್ ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಯಾರು, ವಿಕ್ರಮಚಂದ್ರ ಅವರು. ಸರಿನಾ, ಸೊ ಹಾಗೆ ಈ ವಿಕ್ರಮಚಂದ್ರ ಅನ್ನೋರು ಬೇರೆ ಬೇರೆ ಬುಕ್ಗಳನ್ನು ಕೂಡ ಬರೆದಿದ್ದಾರೆ. ಯಾವ್ಯಾವ ಬುಕ್ಗಳು, ಸೆಕ್ರೆಡ್ ಗೇಮ್ಸ್ ಅನ್ನೋದು ಬರೆದಿದ್ದಾರೆ. ನೋಡಿ, ವಿಕ್ರಮ್ ಅವರಿಗೆ ಫುಲ್ ಗೇಮ್ ಆಡೋದು ಇಷ್ಟ ಅನ್ಸುತ್ತೆ. ಸೊ ಸೆಕ್ರೆಡ್ ಗೇಮ್ಸ್ ಅನ್ನೋ ಬರೆದಿದ್ದಾರೆ. ಹಾಗೆ ಲವ್ ಆ್ಯಂಡ್ ಲಾಂಗಿಂಗ್ ಇನ್ ಬಾಂಬೆ ಅಂತ ಬರೆದಿದ್ದಾರೆ. ವಿಕ್ರಮಚಂದ್ರ ಯಾಕೋ ಬಾಂಬೆದವರು ಇರಬೇಕು. ಲವ್ ಆ್ಯಂಡ್ ಲಾಂಗಿಂಗ್ ಇನ್ ಬಾಂಬೆ ಅನ್ನೋ ಪುಸ್ತಕನ ಬರೆದಿದ್ದಾರೆ. ಯಾರು, ವಿಕ್ರಮಚಂದ್ರ. ಸರಿನಾ, ವಿಕ್ರಮಚಂದ್ರ ಅನ್ನೋರು. ಹಾಗೆ ದಿ ಶ್ರೀನಗರ, ಏನು ಇವರು ಸುಮ್ಮನೆ ಟೂರ್ ಮಾಡಿದ್ದಾರೆ ಅನಿಸುತ್ತೆ, ಮೇ ಬಿ ಶ್ರೀನಗರ ಕೂಡ ಬರೆದಿದ್ದಾರೆ ಅವರು. ಯಾರು, ಈ ವಿಕ್ರಮಚಂದ್ರ ಅವರು. ಸರಿನಾ, ಅದಾದ ನಂತರ ಓಕೆ, ದಿ ಶ್ರೀನಗರ ಕಾನ್ಸ್ಪಿರೆನ್ಸಿ ಅಂತ ಫುಲ್ ಬರುತ್ತೆ ಅದು. ಓಕೆ, ಅದು ಪುಸ್ತಕದ ಹೆಸರು ಫುಲ್ ಇದೆ. ಹಾಗೆ ಬೇರೆ ಬೇರೆ ಪುಸ್ತಕಗಳ ಹೆಸರು ಮತ್ತು ಅದರ ಲೇಖಕರು ಯಾರು ಅಂತ ನಾವು ನೋಡೋದಾದರೆ ಈ ಶಶಿ ತರೂರ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಯಾವುದಂದರೆ ಇಂಗ್ಲೋರಿಯಸ್ ಎಂಪೈರ್ ಅನ್ನುವ ಪುಸ್ತಕ. ಸರಿನಾ, ಇಂಗ್ಲೋರಿಯಸ್ ಎಂಪೈರ್ ಅನ್ನುವ ಪುಸ್ತಕ ಯಾರಿದೆ, ಈ ಶಶಿ ತರೂರ್ ಅವರ ಒಂದು ಫೇಮಸ್ ಪುಸ್ತಕವಾಗಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಫೇಮಸ್ ಪುಸ್ತಕ ಯಾವುದಂದರೆ ವೈ ಐ ಆಮ್ ಅ ಹಿಂದೂ ಅನ್ನುವ ಪುಸ್ತಕ. ಸರಿನಾ, ಸೊ ಇದೊಂದು ಹೇಳಬೇಕು ಅಂದರೆ ಕೆಲವೊಂದು ವಿವಾದಿತ ಪುಸ್ತಕಗಳಂತ ಬರ್ತಾವೆ ಗೊತ್ತಾ. ಸೊ ಆ ರೀತಿಯಲ್ಲಿ ಇವ್ರ ಪುಸ್ತಕಗಳು ಭಾಳ ಇದ್ದಾವೆ. ಯಾರ್ದು, ಈ ಶಶಿ ತರೂರ್ ಅವ್ರದ್ದು. ಸರಿನಾ, ಸೊ ಇವ್ರು ರೀಸೆಂಟಾಗಿ ಕೂಡ ಪುಸ್ತಕ ಬರಿತಾ ಇದ್ದಾರೆ. ಇವಾಗ 2025 ಕೂಡ ಅವ್ರ ಪುಸ್ತಕ ಬರೀಬಹುದು, ಅವ್ರದ್ದು ಲಾಂಚ್ ಆಗ್ಬೋದು. ಸೊ ನೀವು ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಈ ಶಶಿ ತರೂರ್ ಅವ್ರ ಬಗ್ಗೆ ಸ್ವಲ್ಪ ಸರ್ಚ್ ಮಾಡ್ಕೊಂಡು ಹೋಗಿ. ಈ ಶಶಿ ತರೂರ್ ಅವರು ಅಂತ ಏನು ಬೇಕಾಗಿಲ್ಲ. ಹಾಗೆ ಇವ್ರದ್ದು ಬಿಟ್ಟರು ಕೂಡ ನೀವು ಏನಂದರೆ ಈ 2025 ಯಾವ್ಯಾವ ಪ್ರಮುಖವಾಗಿರತಕ್ಕಂತಹ ಬುಕ್ಗಳು ರಿಲೀಸ್ ಆಗಿದ್ದಾವೆ ಅಂತ ಒಂದ್ಸರಿ ನೀವು ಗೂಗಲ್ ಮಾಡಿದ್ರೆ ನಿಮಗೆ ಫುಲ್ ಮೇಲೆ ಹೆಡ್ಲೈನೇ ಬರುತ್ತೆ ನಿಮಗೆ. ಸರಿನಾ, ಸೊ ಜಮೀನು ನಿಮಗೆ ಹೇಗೆ ಅಂದರೆ ಸ್ವಲ್ಪ ಸಿಂಪಲಾಗಿ ತೋರಿಸುತ್ತೆ. ಸೊ ಅದನ್ನು ನೀವು ನೋಡ್ಕೊಂಡು ಹೋಗಿ. ಯಾಕೆ ಅಂದರೆ ನಿಮಗೆ ರೀಸೆಂಟ್ ಆಗಿರ್ತಕ್ಕಂತಹ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆಗಳು ಕೇಳೋದು ಸ್ವಲ್ಪ ಜಾಸ್ತಿ ಇರ್ಬೋದು. ಸೊ ಅದಕ್ಕೆ ನೋಡ್ಕೊಂಡು ಹೋಗಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಯಾವುದಿದೆ ಅಂದರೆ ಈ ಅಶ್ವಿನ್ ಸಂಘಿ ಅಂತ ಬರ್ತಾರೆ. ಸೊ ಇವ್ರು ಯಾವ್ದು ಬರೆದಿದ್ದಾರೆ ಪುಸ್ತಕ, ದಿ ಕೃಷ್ಣ ಕಿ ಅನ್ನೋ ಪುಸ್ತಕ ಬರೆದಿದ್ದಾರೆ. ಹಾಗೆ ದಿ
ಸಿಯಾಲ್ಕೋಟ್ ಸಾಗಾ ಅನ್ನುವ ಪುಸ್ತಕ ಬರೆದಿದ್ದಾರೆ. ಹಾಗೆ ದಿ ರಸ್ಕಿನ್ ಬಾಂಡ್ ಅನ್ನುವ ಪುಸ್ತಕ ಬರೆದಿದ್ದಾರೆ. ಯಾರು? ಈ ಅಶ್ವಿನ್ ಸಂಘಿಯನವರು. ರಸ್ಕಿನ್ ಬಾಂಡ್ ಅನ್ನೋರೇ ಒಬ್ಬ ವ್ಯಕ್ತಿ ಇದ್ದಾರೆ, ಬಟ್ ಅವ್ರ ಬಗ್ಗೆ ಪುಸ್ತಕ ಬರೆದವರು ಯಾರು ಅಂದರೆ ಈ ಅಶ್ವಿನ್ ಸಂಘಿಯನವರು. ಸರಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನುವಾಖಾಯ್ ಹಬ್ಬವನ್ನು ಭಾದ್ರಪದ, ಓಕೆ, ಭದ್ರವಾಗಿರೋದು ಭಾದ್ರಪದ, ಹಿಂದಿಯಲ್ಲಿ ಹೇಳಿದ್ರೆ ನಾವು ಭದ್ರವ ಅಂತ ಹೇಳ್ತೀವಿ, ಸರಿನಾ? ಸೊ ಈ ಭಾದ್ರಪದ ಗಣೇಶ ಚತುರ್ಥಿಯ ಚಂದ್ರನ 15 ದಿನಗಳ ಪಂಚಮಿ ತಿಥಿ ಯಾವ ದಿನ ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವ ದಿನ ಅಲ್ಲ, ಎಲ್ಲಿ ಆಚರಿಸಲಾಗ್ತದೆ ಅಂತ. ಈ ನುವಾಖಾಯ್ ಅನ್ನುವ ಹಬ್ಬವನ್ನು ಆಚರಣೆ ಮಾಡ್ತಾರೆ ಅಂತ ಯಾವಾಗ? ಈ ಭಾದ್ರಪದದಲ್ಲಿ. ಓಕೆ, ಈ ಭಾದ್ರಪದ ಮೀನ್ಸ್ ಈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬರ್ತದೆ ಅದು ಭಾದ್ರಪದ ಅಂದರೆ. ಇವಾಗ ಭಾದ್ರಪದ ಶುಕ್ಲದ ಚೌತಿಯಂದು ಅಂತ ಸಾಂಗ್ ಇರುತ್ತೆ, ಕೇಳಿದ್ರಲ್ವಾ? ಸೊ ಭಾದ್ರಪದ ಮೀನ್ಸ್ ನಿಮಗೆ ಏನಂದರೆ ಈ ಆಗಸ್ಟ್ ಈ 15 ಈ ಸೆಪ್ಟೆಂಬರ್ 15 ಇನ್ ಬಿಟ್ವೀನಲ್ಲಿ ಬರುತ್ತೆ ನಿಮಗೆ. ಸರ್ 15 ಇಲ್ಲ, 16ರಲ್ಲೂ ನಿಮಗೆ ಯಾವುದು ಈ ಅಮಾವಾಸ್ಯೆ ಬರ್ಬೋದು, 17ಕ್ಕೂ ನಿಮ್ಗೆ ಅಮಾವಾಸ್ಯೆ ಬರ್ಬೋದು. ಹೌದು ಸರ್, ಬರ್ಬೋದು, ಬಟ್ ಇನ್ ಬಿಟ್ವೀನ್ ಟೈಮ್ ಹೇಳ್ತಾ ಇದ್ದೀನಿ. ಬಟ್ ಯಾವುದೇ ಕಾರಣಕ್ಕೂ 1 ರಿಂದ 30 ಒಂದೇ ಒಂದು ಹಿಂದೂ ಮಾಸ ನಿಮಗೆ ಕಂಡು ಬರೋದಿಲ್ಲ. ಇವಾಗ ತಿಂಗಳು ಯಾವುದಿದೆ ಅಂದರೆ ಯಾವ್ದು ತೊಗೊಳ್ತೀರಾ? ಓಕೆ, ಈ ಮಾರ್ಚ್ ಅಂತ ತಗೊಳ್ಳಿ, ಸರಿನಾ? ಸೊ ಈ ಮಾರ್ಚಲ್ಲಿ ನಿಮಗೆ ಜಸ್ಟ್ ಏನು ಬರುತ್ತೆ? ಚೈತ್ರ ಮಾತ್ರ ಬರುತ್ತಾ? ಚೈತ್ರ. ಇವಾಗ ಹಿಂದೂ ಕ್ಯಾಲೆಂಡರ್ನ ಚೈತ್ರ ಮಾಸ ಮಾತ್ರ ಬರುತ್ತಾ? ಚೈತ್ರ ಮಾಸ ಬರೋದಿಲ್ಲ. ಯಾಕೆಂದರೆ ಇದು 15 ದಿನಗಳ ಮುಂಚೆ ಬರುತ್ತೆ. ಇದು ಯಾವುದು? ಚೈತ್ರ ಮಾಸ, ಸರಿನಾ? ಬಟ್ ಇನ್ನೂ 15 ದಿನ, ಈ ಮಾರ್ಚಲ್ಲಿ ಇನ್ನೂ 15 ದಿನ ಬೇರೆ ಇರುತ್ತೆ. ಇವಾಗ 12ನೇ ತಿಂಗಳು ಯಾವುದಾಗಿದೆ? ಪುಷ್ಯ ಮಹಗ. ಓಕೆ, ಸಾರಿ, ಫಾಲ್ಗುಣ ಅನ್ನೋದು 12ನೇ ತಿಂಗಳಾಗಿದೆ. ಸೊ ಆ ಫಾಲ್ಗುಣನ್ನು ನಿಮಗೆ ಈ ಮಾರ್ಚಲ್ಲಿ 15 ದಿನ ಬಂದಿರುತ್ತೆ. ಸೊ ಅದಕ್ಕೇನಾಗುತ್ತೆ, ಒಂದೇ ತಿಂಗಳಲ್ಲಿ ನಾವು ಇವಾಗ ಈ ಗ್ರೆಗರಿಯನ್ ಕ್ಯಾಲೆಂಡರ್ ಪ್ರಕಾರ ಒಂದೇ ನಾವು ಹಿಂದೂ ಮಾಸವನ್ನು ನಾವು ಹೇಳೋಕ್ಕಾಗಲ್ಲ. ಓಕೆ, ನಮ್ಮದು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಒಂದು ಮಂತ್ ಮುಗೀತವೆ, ಸರಿನಾ? ಅವ್ರದ್ದು 1 ರಿಂದ 28ಕ್ಕೆ, 1 ರಿಂದ 30ಕ್ಕೆ, 1 ರಿಂದ 31ಕ್ಕೆ ಅವ್ರದ್ದು ಮುಗೀತವೆ. ಸರಿನಾ? ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಸೊ ಇಲ್ಲಿ ನುವಾಖಾಯ್ ಹಬ್ಬವನ್ನು ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಸಿಂಪಲ್ ಆಗಿರುವ ಪ್ರಶ್ನೆ, ಸರಿನಾ? ಆ ನುವಾಖಾಯ್ ಹಬ್ಬವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಭಾದ್ರಪದದಲ್ಲಿ ಆಚರಣೆ ಮಾಡ್ತಾರೆ, ಸರಿನಾ? ಸೊ ಈ ಗಣೇಶ ಚತುರ್ಥಿಯ ಚಂದ್ರನ 15 ದಿನಗಳ ಪಂಚಮಿ ತಿಥಿ ಎಂದು ಆಚರಿಸಲಾಗ್ತದೆ. ಯಾವುದನ್ನ? ಈ ನುವಾಖಾಯ್ ಹಬ್ಬವನ್ನು. ಯಾವ ರಾಜ್ಯದಲ್ಲಿ? ಒಡಿಶಾ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ. ಯಾವುದನ್ನ? ಈ ನುವಾಖಾಯ್ ಹಬ್ಬವನ್ನು ಒಡಿಶಾ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ. ನುವಾಖಾಯ್ ಎಂಬುದು ಆಹಾರ ಧಾನ್ಯದ ಪೂಜೆಗಾಗಿ ಒಂದು ಹಬ್ಬವಾಗಿದ್ದು ಮೊದಲ ಬೆಳೆಯನ್ನು ಕತ್ತರಿಸುವುದು ಮತ್ತು ಅದನ್ನು ಮಾತೃದೇವತೆಗೆ ಗೌರವಪೂರ್ವಕವಾಗಿ ಅರ್ಪಿಸುವುದು ಒಳಗೊಂಡಿರುತ್ತದೆ. ನುವಾಖಾಯ್ ಆಚರಣೆಯ ಅರ್ಥ ಹೊಸ ಅನ್ನವನ್ನು ತಿನ್ನುವುದು. ಇತರ ಉತ್ಸವಗಳು ಯಾವ್ಯಾವುದಿದ್ದಾವೆ ಈ ಒಡಿಶಾದಲ್ಲಿ ಅಂತ ಕೇಳೋದಾದ್ರೆ, ಒಂದು ಈ ಕಳಿಂಗ ಮಹೋತ್ಸವ. ಕಳಿಂಗ ಅಂತಂದರೆ ನಿಮಗೆ ಒಡಿಶಾದ ಹಳೆಯ ಹೆಸರು, ನಿಮಗೆ ಈಸಿಯಾಗಿ ಗೊತ್ತೇ ಆಗುತ್ತೆ ಇದು, ಸರಿನಾ? ಸೊ ಗೊತ್ತಿರಲಿ ನಿಮಗೆ, ಕಳಿಂಗ ಅನ್ನೋದು ಈ ಒಡಿಶಾದ ಹಳೆಯ ಹೆಸರು. ಹಾಗೆ ಅಸ್ಸಾಂನ ಹಳೆಯ ಹೆಸರು ಹೇಳ್ಬೋದಾ ನೀವು ಯಾರಾದರೂ? ಯಾವುದು? ಈ ಅಸ್ಸಾಂನ ಹಳೆಯ ಹೆಸರು ಯಾವುದು? ಕಾಮರೂಪ. ಓಕೆ, ಈ ಕಾಮರೂಪ ಅನ್ನೋದು ಅಸ್ಸಾಂನ ಹಳೆಯ ಹೆಸರು. ರೀಸೆಂಟಾಗಿ ಇದು ಪ್ರಶ್ನೆ ಎಲ್ಲಿ ಕೇಳಿದ್ದ? ಈ ಮಧ್ಯಪ್ರದೇಶದ ಒಂದು ಎಕ್ಸಾಮಲ್ಲೇನೋ ಕೇಳಿದ್ದ ಅನ್ಸುತ್ತೆ. ಅದು ರೀಸೆಂಟಾಗಿ ಕೇಳಿದ್ದ. ಇದು ನಮ್ಮ ಕರ್ನಾಟಕದ ಎಕ್ಸಾಮಲ್ಲೂ ಕೂಡ ಕೇಳಿದ್ದಾನೆ, ಲೈಕ್ ಈ SD FD ಆ ಥರ ಎಕ್ಸಾಮಲ್ಲಿ ಕೇಳಿದ್ದಾನೆ. ಬಟ್ ಇವಾಗ ರೀಸೆಂಟಾಗಿ ಇನ್ನು 1 ಮಂತಲ್ಲಿ, ಓಕೆ, ಸೊ ಈ ಪ್ರಶ್ನೆ ಕೇಳಿದ್ದಾನೆ. ಯಾವುದು? ಇದು ಕಾಮರೂಪದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾನೆ. ಹಾಗೆ ಇನ್ನೊಂದೇನು ಅಂದರೆ, ಈ ನಮ್ಮ ಗೋವಾದು ಜ್ಯೂಸ್ ಹೊಡೆಯುವ ಗೋವಾ ಇದೆಯಲ್ವಾ, ಗೋವಾದ ಹಳೆಯ ಹೆಸರೇನು? ರೇವತಿಪುರ, ಸರಿನಾ? ಸೊ ರೇವತಿಪುರ ಅನ್ನೋದು ಗೋವಾದ ಹಳೆಯ ಹೆಸರು. ನೆನಪಿರಲಿ, ಇದು ನಿಮಗೆ ಕೇಳಬಹುದು. ಸಾಕಷ್ಟು ಬುಕ್ಗಳಲ್ಲಿ ಇದು ಮೆನ್ಷನ್ ಆಗಿಲ್ಲ ಈ ಗೋವಾದ ಹಳೆಯ ಹೆಸರು, ಬಟ್ ಗೋವಾದ ಹಳೆಯ ಹೆಸರು ಯಾವುದು ಅಂದರೆ ನಿಮಗೆ ರೇವತಿಪುರ ಅಂತ ಕಂಡುಬರುತ್ತೆ, ಸರಿನಾ? ಸೊ ಹಾಗೆಯೇ ನಿಮಗೆ ಏನಾದರೂ ಈ ರೀತಿ ಹಳೆಯ ಹೆಸರುಗಳು ಗೊತ್ತಿದ್ರೆ ಅಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಲಿಂಕ್ ಮಾಡೋಕ್ಕೆ ಸ್ವಲ್ಪ ಚಾನ್ಸಸ್ ಇರುತ್ತೆ, ಸರಿನಾ? ಸೊ ಇಲ್ಲಿ ಕಳಿಂಗ ಉತ್ಸವ ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದೆ? ಈ ಒಡಿಶಾ ರಾಜ್ಯಕ್ಕೆ. ಹಾಗೆ ರಾಜಾಪರ್ವ ರಥಯಾತ್ರೆ, ಜಗನ್ನಾಥನ ರಥ ಹೋಗುತ್ತೆ ಅಲ್ವಾ, ಅದನ್ನು ನಾವೇನಂತ ಕರಿತೀವಿ? ರಾಜಾಪರ್ವ ರಥಯಾತ್ರೆ ಅಂತ ಕರಿತೀವಿ. ಸೊ ಅದು ನಿಮಗೆ ನಡೆಯೋದು ಎಲ್ಲಿ ಅಂದರೆ ಇದೇ ಒಂದು ಒಡಿಶಾ ರಾಜ್ಯದಲ್ಲಿ ನಡೀತದೆ, ಸರಿನಾ? ಹಾಗೆ ಚಟರ್ ಜಾತ್ರೆ, ಇದು ಕೂಡ ನಿಮಗೆ ಇಲ್ಲಿ ಒಡಿಶಾದಲ್ಲಿ ನಡೀತಕ್ಕಂಥ ಒಂದು ಜಾತ್ರೆಯಾಗಿದೆ, ಓಕೆ, ಒಂದು ಹಬ್ಬವಾಗಿದೆ. ಹಾಗೆ ಭಾರತದಲ್ಲಿನ ಕೃಷಿ ಹಬ್ಬಗಳು, ಓಕೆ, ಈ ಕೃಷಿಗೆ ಸಂಬಂಧಿಸಿದಂಥ ಹಬ್ಬಗಳು ಯಾವುದಿದ್ದಾವೆ ಅಂತ ನಿಮಗೆ ಕೇಳ್ಬೋದು. ಇವಾಗ ಈ ನುವಾಖಾಯ್ ಅನ್ನೋದು ಏನಿದೆ ಅಲ್ವಾ, ಇದು ಕೂಡ ನಿಮ್ಮ ಕೃಷಿಗೆ ಸಂಬಂಧಿಸಿದ ಹಬ್ಬವಾಗಿದೆ. ಯಾಕೆ? ಹೊಸ ಅನ್ನವನ್ನು ತಯಾರು ಮಾಡುವಾಗ, ಹೊಸ ಅನ್ನ ಏನು ಬರ್ತದೆ ಅಲ್ವಾ, ಮೀನ್ಸ್ ಹೊಸ ಅಕ್ಕಿ, ಸೊ ಅದನ್ನು ತಯಾರು ಮಾಡಿ ಅನ್ನವನ್ನು ಊಟ ಮಾಡೋದೇ ಆ ಹಬ್ಬದ ಒಂದು ಸ್ಪೆಷಾಲಿಟಿ, ಸರಿನಾ? ಇದರಲ್ಲಿ ಭಾದ್ರಪದದಲ್ಲಿ, ಸರಿಯಾ? ಸೊ ಇದು ಯಾಕೆ ಭಾದ್ರಪದದಲ್ಲಿ ಅಂತ ನಾವು ಎಕ್ಸಾಕ್ಟಾಗಿ ಹೇಳ್ತೀವಿ ಗೊತ್ತಾ? ಇವಾಗ ಖಾರಿಫ್ ಬೆಳೆ ಯಾವಾಗ ಬೆಳಿತೀರಾ ರೀ ನೀವು? ಜೂನಲ್ಲಿ ಬಿತ್ತುತ್ತೀರಾ, ಅದಾಂತರ ಆಗಸ್ಟಲ್ಲಿ, ಓಕೆ, ಆಗಸ್ಟ್ ಭಾಗದಲ್ಲಿ, ಆಗಸ್ಟ್ ಮತ್ತು ಈ ಸೆಪ್ಟೆಂಬರ್ನ ಇನ್ ಬಿಟ್ವೀನ್ ನೀವೇನು ಕಟಾವು ಮಾಡ್ತೀರಾ. ಯಾಕಂದರೆ ಖಾರಿಫ್ ಬೆಳೆ ಆಗಿದೆ ಯಾವುದು? ಭತ್ತ ಅನ್ನೋದು, ಸರಿನಾ? ಸೊ ಆಪ್ಷನ್ ನಿನಗೆ ಏನಾದರೂ ಈ ನೌಕಾಯ್ ಹಬ್ಬ ಅನ್ನೋದು ಒಂದು ಅನ್ನದ ಒಂದು ಹಬ್ಬವಾಗಿದೆ, ಅನ್ನ ತಯಾರಿಸುವ ಒಂದು, ಅಥವಾ ಈ ಅಕ್ಕಿಯನ್ನು
ಪೂಜೆ ಮಾಡ್ತಕ್ಕಂತಹ ಒಂದು ಹಬ್ಬವಾಗಿದೆ. ಇದು ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೊಟ್ಟು ನಿಮಗೆ ಆಪ್ಷನ್ ಎ ಜನವರಿ, ಆಪ್ಷನ್ ಬಿ ನಿಮಗೆ ಏಪ್ರಿಲು, ಹಾಗೆ ಆಪ್ಷನ್ ಸಿ ನಿಮಗೆ ಜೂನು, ಹಾಗೆ ಆಪ್ಷನ್ ಡಿ ನಿಮಗೆ ಈ ಆಗಸ್ಟು ಅಥವಾ ಸೆಪ್ಟೆಂಬರ್ ಕೊಟ್ಟಿದ್ರೆ ಇದೇ ಆಗುತ್ತೆ. ಯಾಕಂದರೆ ಖಾರಿಫ್ ಬೆಳೆ ನಿಮಗೆ ಕಟಾವು ಮಾಡೋದು ಯಾವಾಗ ಅದು ಗೊತ್ತಿರಬೇಕು ನಿಮಗೆ. ಇಫ್ ಏನಾದರೂ ಗೋಧಿ ಬೆಳೆದು ಕೊಟ್ಟಿದ್ರೆ ಆಗಸ್ಟ್ ಆಗುತ್ತಾ? ನೋವೇ ಆಗಸ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದು ಆಗೋದು ನಿಮಗೆ ಈ ಬೇಸಿಗೆ ಟೈಮಲ್ಲಿ, ಈ ನಮ್ಮ ಮಾರ್ಚ್ ಟೈಮಲ್ಲಿ ಏನಿದೆ ಅಲ್ವಾ, ಈ ಮಾರ್ಚು ಮತ್ತು ಈ ಏಪ್ರಿಲ್ ಇನ್ ಬಿಟ್ವೀನ್ ಈ ಟೈಮಲ್ಲಿ ಏನಾಗುತ್ತೆ ಅದು ಕಟಾವಾಗುತ್ತೆ. ಯಾಕಂದರೆ ರಾಬಿ ಬೆಳೆ ಆಗಿದೆ ಅದು, ಸರಿನಾ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಈ ರೀತಿ ಕೆಲವೊಂದನ್ನು ನೋಡ್ಕೊಳ್ಳಿ ನೀವು, ಸರಿನಾ. ಸೊ ಆ ರೀತಿ ಕೃಷಿಯ ಒಂದು ಹಬ್ಬಗಳು ಯಾವುದಿದ್ದಾವೆ, ಒಂದು ಪೊಂಗಲ್, ಇದು ನಿಮಗೆ ನಾರ್ಮಲ್ ಗೊತ್ತೇ ಇದೆ. ಓಕೆ, ಟೋಟಲಿ ಎಷ್ಟು ದಿನ ನಡೀತದೆ ಇದು ಪೊಂಗಲ್ ಹಬ್ಬ? 4 ದಿನ ನಡೀತದೆ. ಹಾಗೆ ಬೈಸಾಖಿ ಹಬ್ಬ ಎಲ್ಲಿ ನಡೀತದೆ? ರೀಸೆಂಟಾಗಿ ಕೂಡ ಇದು ನ್ಯೂಸಲ್ಲಿತ್ತು, ಏಪ್ರಿಲ್ 13ಗೆ ನ್ಯೂಸಲ್ಲಿತ್ತು ಇದು. ಓಕೆ, ಈ ಬೈಸಾಖಿ ಹಬ್ಬ ಎಲ್ಲಿ ನಡೀತದೆ ಅಂದರೆ ಈ ಪಂಜಾಬ್ ಮತ್ತು ಹರಿಯಾಣ ಭಾಗದಲ್ಲಿ ನಡೀತದೆ. ಹಾಗೆ ಬಿಹು ಹಬ್ಬ ಅಸ್ಸಾಮಲ್ಲಿ, ಆ್ಯಂಡ್ ದೆನ್ ಓಣಂ ಹಬ್ಬ ಕೇರಳದಲ್ಲಿ, ನಬನ್ನ ಅನ್ನೋದು ಪಶ್ಚಿಮ ಬಂಗಾಳ. ಇದು ನಿಮ್ಗೆ ಗೊತ್ತಿರಲ್ಲ, ಇದನ್ನ ನೆನ್ಪಿಟ್ಕೊಳ್ಳಿ, ಯಾವುದು ನಬನ್ನ ಅನ್ನೋದು ಪಶ್ಚಿಮ ಬಂಗಾಳ. ಯಾಕಂದರೆ ಈ ಬಿಹು ಅನ್ನೋದು ನೀವು ಕೇಳಿರ್ತೀರಾ, ಪೊಂಗಲ್ ಅನ್ನೋದು ಕೇಳಿರ್ತೀರಾ, ಮತ್ತು ಓಣಂ ಅನ್ನೋದು ಕೇಳಿರ್ತೀರಾ. ಈ ನಬನ್ನ ಅನ್ನೋದು ಎಲ್ಲಿದೆ ಅಂದರೆ ಪಶ್ಚಿಮ ಬಂಗಾಳ. ಈ ನುವಾಖೈ ಅನ್ನೋದು ನಿಮಗೆ ಒಡಿಶಾದಲ್ಲಿ ಕಂಡುಬಂದರೆ, ಈ ನಬನ್ನ ಅನ್ನೋದು ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ, ಸರಿನಾ. ನಬನ್ನ ಪಶ್ಚಿಮ ಬಂಗಾಳ ಅಂದರೆ ಮುಗಿದೋಯ್ತು, ಸರಿಯಾ. ಸೊ 2 ಪ್ರಶ್ನೆಗಳಿಗೆ ನಿಮಗೆ 15 ನಿಮಿಷ ಹೋಯಿತು. ಯಾಕೆ 15 ನಿಮಿಷ? ಇದು ಸ್ವಲ್ಪ ಜಾಸ್ತಿ ಟೈಮ್ ಕನ್ಸ್ಯೂಮ್ ಮಾಡ್ತಾ ಇದೆ ಅಂದರೆ ಕ್ವಶನ್ ಹಾಗೆ ಡೆಪ್ತ್ ಆಗಿದ್ದಾವೆ. ಓಕೆ, ಸೊ ಇವಾಗ ಜಸ್ಟ್ ನಾನು ಇವಾಗ ನುವಾಖೈ ಹಬ್ಬ ಅಂದು ಈ ಒಡಿಶಾ ಹೇಳಿ ಮುಂದೆ ಹೋದರೆ ಅಲ್ಲಿ ಏನೋ ನಾನು ಹೇಳೋದು ಮೋಸ ಮಾಡಿದ್ದೀನಿ ಅಂತ ನನಗೆ ಫೀಲ್ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಏನು ಮಾಡ್ತಿದ್ದೀನಿ, ಫುಲ್ ಹೇಳ್ತಾ ಇದ್ದೀನಿ. ನಿಮಗೆ ಕೇಳೋದಾದರೆ ಓಕೆ, ಎಲ್ಲವೂ ಕೂಡ ನೀವು ಕೇಳ್ಬೋದು. ಇಫ್ ಏನಾದರೂ ನಿಮಗೆ ನೆಸಸರಿ ಇಲ್ಲ ಅಂತಂದರೆ ಹೋಗಿರ್ಬೋದು, ಓಕೆ, ಪ್ರಾಬ್ಲಮ್ ಇಲ್ಲ. ಬಟ್ ಏನಂದರೆ ನಂದು ಒಂದು ಸ್ವಲ್ಪ ಕರೆಕ್ಟಾಗಿ ನನ್ನ ಎಫರ್ಟ್ ಇದ್ದಾರೆ. 100 ಅಂದರೂ ಎಲ್ಲರಿಗೂ ಕೂಡ ಕೊಡೋಕ್ಕಾಗಲ್ಲ, ಬಟ್ ನಂದು ಎಷ್ಟಾಗುತ್ತೆ ಅಲ್ವಾ ಅಷ್ಟು ನಾನು ಕೊಡಬೇಕು ಅಂತ ಅಷ್ಟೇ ಆಸೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಚಿನ್ ತೆಂಡೂಲ್ಕರ್ ಅವರ ಆತ್ಮಚರಿತ್ರೆ ಅಂತ ಕೊಟ್ಟಿದ್ದಾನೆ. ಇವಾಗ ಸಚಿನ್ ತೆಂಡೂಲ್ಕರ್ ಅವರ ಆತ್ಮಚರಿತ್ರೆ ಯಾವುದಾಗಿದೆ? ಏನು ಪ್ಲೇಯಿಂಗ್ ಇಟ್ ಮೈ ವೇ ಅಂತ ಅವ್ರದ್ದು ಆತ್ಮಚರಿತ್ರೆ. ಸಿಂಪಲ್, ನನಗೆ ಹೆಂಗೆ ಬರ್ತಾನೆ ಹಂಗೆ ಆಡ್ಕೊತ ಹೋಗ್ತೀನಿ ಅನ್ನೋದು ಅಷ್ಟೇ ಬರೆದಿದ್ದಾರೆ ಅವ್ರ ಬುಕ್. ಓಕೆ, ಪ್ಲೇಯಿಂಗ್ ಇಟ್ ಇನ್ ಮೈ ವೇ ಅನ್ನೋ ಪುಸ್ತಕ ಯಾರು ಬರೆದಿದ್ದಾರೆ ಅಂದರೆ ಈ ಸಚಿನ್ ತೆಂಡೂಲ್ಕರ್ ಅವರು ಬರೆದಿದ್ದಾರೆ. ಹಾಗೆ ಈ ಸಚಿನ್ ತೆಂಡೂಲ್ಕರ್ ಅವ್ರದ್ದು ಆತ್ಮಚರಿತ್ರೆ ಈ ಪ್ಲೇಯಿಂಗ್ ಇಟ್ ಇನ್ ಮೈ ವೇ, ಸರಿನಾ. ಬಟ್ ಅವರು ಇನ್ನೂ ಬೇರೆ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಯಾವ್ಯಾವ ಪುಸ್ತಕಗಳು? ಚೇಸ್ ಯುವರ್ ಡ್ರೀಮ್ಸ್ ಅನ್ನುವ ಪುಸ್ತಕ, ಮೈ ಆಟೋಬಯೋಗ್ರಫಿ ಅನ್ನುವ ಪುಸ್ತಕ, ಸರಿನಾ. ಸೊ ಸುದೀಪ್ನ ಫಿಲ್ಮ್ ಅಲ್ವಾ ಆಟೋಬಯೋಗ್ರಫಿ. ಸೊ ಇದು ಯಾವುದಿದೆ ಅಂದರೆ ಮೈ ಆಟೋಬಯೋಗ್ರಫಿ. ಓಕೆ, ಸೊ ಇದು ಯಾರ್ದಾಗಿದೆ ಅಂದರೆ ಈ ಸಚಿನ್ ತೆಂಡೂಲ್ಕರ್ ಅವರ ಒಂದು ಪುಸ್ತಕವಾಗಿದೆ, ಸರಿನಾ. ಹಾಗೆ ಯುವರಾಜ್ ಸಿಂಗ್ ಅವರ ಒಂದು ಪುಸ್ತಕ ಯಾವುದು ಅಂದರೆ ದಿ ಟೆಸ್ಟ್ ಆಫ್ ಮೈ ಲೈಫ್ ಅನ್ನೋದು. ಯುವರಾಜ್ ಸಿಂಗ್ ಅವರ ಒಂದು ಪುಸ್ತಕ ಯಾವುದು ಅಂದರೆ ದ ಟೆಸ್ಟ್ ಆಫ್ ಮೈ ಲೈಫ್ ಅನ್ನೋದು, ಸರಿನಾ. ಇವ್ರಿಗೆ ಕ್ಯಾನ್ಸರ್ ಆಗಿರುತ್ತೆ. ಸೊ ಕ್ಯಾನ್ಸರ್ ಆದರೂ ಕೂಡ ಚೆನ್ನಾಗಿ ಆಡಿ ದೇಶವನ್ನು ಗೆಲ್ಲಿಸ್ತಾರೆ. ಸೊ ಅದಕ್ಕೆ ಅವರನ್ನು ಟೆಸ್ಟ್ ಅಂತಂದರೆ ನಾಟ್ ಟೆಸ್ಟ್ ಮ್ಯಾಚ್, ಓಕೆ, ಇವರನ್ನ ಟೆಸ್ಟ್ ಮಾಡ್ತು ಜೀವನ ಅಂತಂದಂಗೆ ಅದರ ಅರ್ಥ. ಓಕೆ, ಸೊ ಇವ್ರ ಬುಕ್ ಕೂಡ ಚೆನ್ನಾಗಿದೆ, AB ಡಿವಿಲಿಯರ್ಸ್ದು. ಓಕೆ, AB ವಾರಿಯರ್ ಅಂತ AB ಅವ್ರದ್ದು ನಿಮಗೆ ಸಿಗುತ್ತೆ ಇಲ್ಲಿ. ಯಾವುದು ಈ ಸಪ್ನಾ ಬುಕ್ ಸ್ಟಾಲ್ ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಈ AB ಅವರು ಸಿಗುತ್ತೆ. ಹಾಗೆ ಈ ಡೂಪ್ಲೆಸಿ ಅವ್ರ ಬುಕ್ ಸಿಗುತ್ತೆ. ಓಕೆ, ಚೆನ್ನಾಗಿದ್ದಾವೆ ಬುಕ್ ಎಲ್ಲವೂ ಕೂಡ. ಈ AB ಅವ್ರದ್ದು ಬುಕ್ ಕೂಡ ಇದ್ರೆ ಒಂದು ಲೆವೆಲಲ್ಲ ಒಂದು ನಾರ್ಮಲ್ ಆಗಿ ಚೆನ್ನಾಗಿದೆ ಇವ್ರದ್ದು ಬುಕ್ ಕೂಡ, ನೀವು ಓದ್ಕೋಬಹುದು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2011ರ ODI ಕ್ರಿಕೆಟ್ ವಿಶ್ವಕಪ್ ಅಂತಿಮ ಪಂದ್ಯವನ್ನು ಯಾವ ಕ್ರೀಡಾಂಗಣದಲ್ಲಿ ಆಡಲಾಯಿತು ಅಂತ ಕೇಳಿದ್ದಾನೆ. ಸರ್ ಇವಾಗ ಯಾಕೆ ಸರ್ ಈ ಪ್ರಶ್ನೆ? ಸರ್ ಇದು ಪ್ರಶ್ನೆ ನಿಮ್ಗೆ ಆಲ್ಮೋಸ್ಟ್ ಹಾಟ್ ಟಾಪಿಕಲ್ಲೇ ಇರುತ್ತೆ. ಓಕೆ, ಯಾಕೆ ಗೊತ್ತಾ, ಇವಾಗ ಯಾವುದೇ ನಿಮಗೆ ಕ್ರಿಕೆಟ್ ರಿಲೇಟೆಡ್ ಬಂದರೆ ಈ 2011ರಲ್ಲಿ ನಡೆದಿರ್ತಕ್ಕಂತಹ ವಿಶ್ವಕಪ್ ಏನಿದೆ ಅಲ್ವಾ ನಮ್ಮ ಭಾರತದಲ್ಲಿ ನಡೆದಿದೆ. ಸೊ ಅದಕ್ಕೆ ನಮ್ಮ ಭಾರತದಲ್ಲಿ ನಡೆದು ನಮ್ಮ ಭಾರತದಲ್ಲೇ ನಾವೇ ಗೆದ್ದಿದ್ದು ಫಾರ್ ದ ಫಸ್ಟ್ ಟೈಮ್ ಅದು, ಸರಿನಾ. ಸರ್ ಇಲ್ಲ ಸರ್ T20 ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಸರ್ ನಾವು ರೀಸೆಂಟಾಗಿ 2024 ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಅಂಡರಲ್ಲಿ. ಹೌದು ಸರ್ ಗೆದ್ದಿದ್ರಾ? ಎಲ್ಲಿ ಗೆದ್ದಿದ್ರಾ? ವೆಸ್ಟ್ ಇಂಡೀಸಲ್ಲಿ ಗೆದ್ದಿದ್ದೀರಾ. ಸರಿನಾ ಸರ್? ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದೀವಿ ಸರ್ ನಾವು ರೀಸೆಂಟಾಗಿ. ಹೌದು ಸರ್ ಗೆದ್ದಿದ್ದೀರಾ? ಎಲ್ಲಿ ಗೆದ್ದಿದ್ದೀರಾ? ಇದನ್ನು ನಾವು ಗೆದ್ದಿರೋದು ಈ UAE ಗೆದ್ದಿದ್ದೀವಿ, ಸರಿನಾ. ಸೊ ಇದು ಕೂಡ ಆಗೋದಿಲ್ಲ, ಸರಿನಾ. ಸೊ ಇದಕ್ಕೆ ಏನು ಮಾಡ್ಕೊಳ್ಳಿ ಅಂದರೆ ನೀವು ನೋಡಿ. ಓಕೆ, ಆ್ಯಂಡ್ ದೆನ್ ಇನ್ನೊಂದು ಸರ್ 2007ರಲ್ಲಿ ಒಂದು ವರ್ಲ್ಡ್ ಕಪ್ನ ಗೆದ್ದಿದ್ದೀವಿ, T20 ವರ್ಲ್ಡ್ ಕಪ್. ಅದು ಎಲ್ಲಿ ಗೆದ್ದಿದ್ದೀವಿ ನಾವು? ಸೌತ್ ಆಫ್ರಿಕಾದಲ್ಲಿ ಗೆದ್ದಿದ್ದೀವಿ, ಸರಿನಾ. ಸೊ ಅದಕ್ಕೆ ಏನಾಗುತ್ತೆ ಅವೆಲ್ಲವೂ ಕೂಡ ನಿಮಗೆ ಜಾಸ್ತಿ ಕೇಳೋ ಚಾನ್ಸಸ್ ಸ್ವಲ್ಪ ಕಡಿಮೆ. ಬಟ್ ಇಲ್ಲೇನಿದೆ ಅಂದರೆ ಪ್ರೊಬಬಿಲಿಟಿ ಈ ಒಂದು ಪ್ರಶ್ನೆ ಕೇಳೋದು ಜಾಸ್ತಿ ಆಗಿರುತ್ತೆ. 2011ರ ODI ಕ್ರಿಕೆಟ್ ವಿಶ್ವಕಪ್ನ ಅಂತಿಮ ಪಂದ್ಯವನ್ನು ಯಾವ ಕ್ರೀಡಾಂಗಣದಲ್ಲಿ ಆಡಲಾಯಿತು ಅಂತ ಕೇಳಿದ್ರೆ ವಾಂಖಡೆ ಸ್ಟೇಡಿಯಂ, ಮುಂಬೈ, ಸರಿನಾ. ಈ ಈಡನ್ ಗಾರ್ಡನ್ ಸ್ಟೇಡಿಯಂ ಎಲ್ಲಿದೆ? ಈಡನ್ ಗಾರ್ಡನ್ ಅನ್ನೋ ಸ್ಟೇಡಿಯಂ ನಿಮಗೆ ಕೋಲ್ಕತ್ತಾದಲ್ಲಿ ಕಂಡುಬರುತ್ತೆ, ಸರಿನಾ. ಹಾಗೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ ನಿಮಗೆ? ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಮ ಬೆಂಗಳೂರು ರೀ. ಓಕೆ, RCB ಚಾನ್ಸ್. ಓಕೆ, ಸೊ ನಮ್ಮ ಬೆಂಗಳೂರಲ್ಲಿ ಕಂಡುಬರುತ್ತೆ. ಯಾವುದು? ಚಿನ್ನಸ್ವಾಮಿ ಸ್ಟೇಡಿಯಂ ಕೇಳಿದ್ದಾನೆ, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಚಪಕ್ ಅನ್ನೋ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ ನಿಮಗೆ? ಚಪಕ್ ಸ್ಟೇಡಿಯಂ ಕಂಡುಬರೋದು ನಿಮಗೆ ಈ ನಮ್ಮ ತಮಿಳುನಾಡಲ್ಲಿ, ಸರಿನಾ. ಇದು ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್
ಈ 2011 ಪುರುಷರ ಕ್ರಿಕೆಟ್ ವಿಶ್ವಕಪ್ 10ನೇ ಆವೃತ್ತಿಯನ್ನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಆಯೋಜಿಸಿದೆ. ವಿಜೇತ ಭಾರತ ತಂಡ, ರನ್ನರ್ ಅಪ್ ಶ್ರೀಲಂಕಾ ತಂಡ. ಕ್ರಿಕೆಟ್ ವಿಶ್ವಕಪ್ 1975ರಲ್ಲಿ ಮೊದಲ ಬಾರಿಗೆ ಸ್ಪರ್ಧಿಸಲಾಯಿತು. ಆತಿಥೇಯ ರಾಷ್ಟ್ರ ಇಂಗ್ಲೆಂಡ್, ವಿಜೇತ ವೆಸ್ಟ್ ಇಂಡೀಸ್, ರನ್ನರ್ ಅಪ್ ಆಸ್ಟ್ರೇಲಿಯಾ. ಈ ಎಷ್ಟನೇ ಆವೃತ್ತಿ ಆಗಿತ್ತು ಇದು 2011ರಲ್ಲಿ ಅಂತ ಕೇಳಿದ್ರೆ 10ನೇ ಆವೃತ್ತಿ ಆಗಿತ್ತು, ಸರಿನಾ. ಸೊ ಮೊದಲ ಆವೃತ್ತಿ ಯಾವಾಗ ನಡೆದಿತ್ತು? 1975ರಲ್ಲಿ ನಡೆದಿದೆ, ಸರಿನಾ. ಸೊ ಇದರ ಆತಿಥೇಯ ರಾಷ್ಟ್ರ ಯಾವುದು, ಹೋಸ್ಟ್ ಕಂಟ್ರಿ ಯಾವುದು ಅಂತ ಕೇಳಿದ್ರೆ ಇಂಗ್ಲೆಂಡ್ ಕಂಟ್ರಿ ಅದರದ್ದು ಹೋಸ್ಟ್ ಕಂಟ್ರಿ ಆಗಿದೆ. ಗೆದ್ದವರು ಯಾರು? ಫುಲ್ ಬಲಾಢ್ಯ ತಂಡ, ಓಕೆ. ಯಾವುದು? ವೆಸ್ಟ್ ಇಂಡೀಸ್ ತಂಡ ವಿನ್ ಆಗಿದೆ. ಹಾಗೆ ಸೆಕೆಂಡ್ ಬಂದವರು ಯಾರು? ಆಸ್ಟ್ರೇಲಿಯಾದವರು, ಸರಿಯಾ. ಇದು ಗೊತ್ತಿರೋ ನಿಮಗೆ ಕೇಳ್ಬೋದು. ಹಾಗೆ ಇಡೀ ODI ಕ್ರಿಕೆಟ್ ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಫಸ್ಟ್ ಬಂದವರು, ಅತಿ ಹೆಚ್ಚು ಪದಕಗಳನ್ನು ಗೆದ್ದವರು ಯಾರು, ಅತಿ ಹೆಚ್ಚು ಗೆದ್ದವರು ಯಾರು, ವಿಶ್ವಕಪ್ ಗೆದ್ದವರು ಯಾರು ಅಂತ ನಿಮ್ಗೆ ಏನಾದರೂ ಕೇಳಿದ್ರೆ ಇದೇ ಆಸ್ಟ್ರೇಲಿಯಾವ್ರು ಗೆದ್ದಿದ್ದಾರೆ. ಅತಿ ಹೆಚ್ಚು ವಿಶ್ವಕಪ್ ಗೆದ್ದವರು ಯಾರು ಅಂದರೆ ಇದೇ ಆಸ್ಟ್ರೇಲಿಯಾದವರು. ನೆನಪಿರಲಿ, ನಿಮಗೆ ಕೇಳ್ಬೋದು. ಸೊ ರೀಸೆಂಟಾಗಿ 2023 ನವೆಂಬರ್ 16 ಇರಬೇಕು ಅನಿಸುತ್ತೆ, ಓಕೆ, ಡೇಟು. ಸೊ ಅವತ್ತು ನಡೆದಿರ್ತಕ್ಕಂಥ ಫೈನಲಲ್ಲಿ ಆಸ್ಟ್ರೇಲಿಯಾದವರು ಯಾರನ್ನ ಬಗ್ಗು ಬಡಿದು ಅವರು ಮತ್ತೊಂದು ವಿಶ್ವಕಪ್ಪನ್ನು ಗೆದ್ದರು ಅಂತ ನಿಮಗೆ ಕೇಳಿದ್ರೆ ನಮ್ಮ ಇಂಡಿಯಾವನ್ನು ಬಗ್ಗು ಬಡಿದು ಯಾವೊಂದು ಸ್ಟೇಡಿಯಮಲ್ಲಿ? ನರೇಂದ್ರ ಮೋದಿ ಸ್ಟೇಡಿಯಂ, ಗುಜರಾತಲ್ಲಿ. ವಿಶ್ವದ ಅತ್ಯಂತ ದೊಡ್ಡ ಸ್ಟೇಡಿಯಂ ಆದ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ನಮಗೆ ಸೋಲಿಸಿ ಏನು ಮಾಡಿದ್ರು ಅಂದರೆ ಇಡೀ ಕ್ರೌಡ್ಗೆ ಸೈಲೆಂಟ್ ಮಾಡಿ ಅವರು ವಿಶ್ವಕಪ್ಪನ್ನು ತೊಗೊಂಡು ಅವ್ರ ಮನೆಗೆ ಹೋದರು. ನೆನಪಿರ್ಲಿ, ಕೇಳ್ಬೋದು ನಿಮಗೆ. ಯಾಕಂದರೆ ನಮ್ಮಲ್ಲೇ ಬಂದು ಹೊಡೆದು ಹೋಗ್ಯಾರವರು, ಯಾರು? ಆಸ್ಟ್ರೇಲಿಯಾದವರು. ಸೊ ಅದಕ್ಕೆ ಅದು ಕೂಡ ನಿಮಗೆ ಸ್ಟೇಡಿಯಂ ಕೇಳಬಹುದು. ಸೊ ನರೇಂದ್ರ ಮೋದಿ ಸ್ಟೇಡಿಯಂ ಅನ್ನೋದು ಎಲ್ಲಿ ಕಂಡುಬರುತ್ತೆ ನಿಮಗೆ? ಈ ಗುಜರಾತಲ್ಲಿ ಕಂಡುಬರುತ್ತೆ. ಹಾಗೆ ಅರುಣ್ ಜೇಟ್ಲಿ ಸ್ಟೇಡಿಯಂ ಎಲ್ಲಿ ಕಂಡುಬರುತ್ತೆ ನಿಮಗೆ? ದೆಹಲಿಯಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಾರ್ಖಂಡ್ನಲ್ಲಿ ದೀಪಾವಳಿಯ ನಂತರ ಅಮಾವಾಸ್ಯೆಯ ದಿನದಂದು ಜಾನುವಾರುಗಳ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ ಅಂತ ಕೊಟ್ಟಿದ್ದಾನೆ. ಯಾವುದು ಆಚರಿಸಲಾಗ್ತದೆ? ಸೊಹರೈ ಹಬ್ಬ ಅಂತ ಆಚರಣೆ ಮಾಡ್ತಾರೆ, ಸರಿನಾ. ಸೊ ಯಾವುದರ ಸಲುವಾಗಿ? ಈ ಜಾನುವಾರುಗಳ ಗೌರವಾರ್ಥವಾಗಿ ಆಚರಣೆ ಮಾಡಲಾಗ್ತದೆ. ಜಸ್ಟ್ ನಿಮಗೆ ಜಾರ್ಖಂಡ್ ಅಂದರೆ ಈ ಸೊಹರೈ ಅನ್ನೋ ಹಬ್ಬ ಗೊತ್ತಿದ್ರೆ ಸಾಲದು, ಏನು ಗೊತ್ತಿರಬೇಕು ಇನ್ನು ಮುಂದೆ ಅಂದರೆ ಇದು ಯಾರಿಗೆ ಆಚರಣೆ ಮಾಡ್ತಾರೆ, ಯಾರು ಆಚರಣೆ ಮಾಡ್ತಾರೆ, ಹೆಂಗೆ ಆಚರಣೆ ಮಾಡ್ತಾರೆ, ಎಷ್ಟು ಉದ್ಕಡಿ ತಂದು ಬೆಳಗುತ್ತಾರೆ, ಎಲ್ಲವೂ ಕೂಡ ಕೇಳ್ತಾ ಇದ್ದಾನೆ ಎಕ್ಸಾಮಲ್ಲಿ. ಸೊ ಅದಕ್ಕೆ ಎಲ್ಲವೂ ಕೂಡ ಸ್ವಲ್ಪ ಡೆಪ್ತ್ ಆಗಿ ಓದ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ, ಸರಿನಾ. ಸೊ ಯಾಕೆ ನಾನು ಇದನ್ನು ಫನ್ ಆಗಿ ಅಥವಾ ಸೀರಿಯಸ್ ಆಗಿ ನಿಮಗೆ ಹೇಳ್ಬೋದು ಅಂದರೆ ಇವಾಗ ಪ್ರತಿಯೊಂದು ಕ್ವಶನು ಇವಾಗ ಯಾವುದೇ ಆಗಲಿ, ಇವಾಗ ನಿಮ್ಮ ಊರಲ್ಲಿ ಹಬ್ಬ ಮಾಡ್ತಾ ಇದ್ದಾರೆ, ಸರಿನಾ. ಸೊ ಯಾಕೆ ಮಾಡ್ತಾ ಇದ್ದಾನೆ ಅಂತ ಕೇಳ್ತಾ ಇದ್ದಾನೆ. ಇವಾಗ ಯಾವುದೊಂದು ಸಿದ್ದೇಶ್ವರ ಜಾತ್ರೆ ಯಾವ ಊರಲ್ಲಿ ಆಗುತ್ತೆ? ಸೊಲಾಪುರಲ್ಲಿ ಆಗುತ್ತೆ, ಸರಿನಾ. ಬಟ್ ಸಿದ್ದೇಶ್ವರ ಜಾತ್ರೆ ಸೊಲಾಪುರಲ್ಲೇ ಯಾಕೆ ಆಗುತ್ತೆ? ಈ ರೀತಿಯ ಪ್ರಶ್ನೆ ಕೇಳ್ತಾ ಇದ್ದಾನೆ ಇವಾಗ. ಸೊ ಯಾವೊಂದು ತಿಂಗಳಲ್ಲಿ ಆಗುತ್ತೆ, ಅದನ್ನೇ ಕೇಳ್ತಾ ಇದ್ದಾನೆ, ಸರಿನಾ. ಸೊ ಸಂಕ್ರಾಂತಿ ಟೈಮಲ್ಲಿ ಆಗುತ್ತೆ, ಯಾವುದು? ಜನವರಿ ಟೈಮಲ್ಲಿ ಆಗುತ್ತೆ, ಸರಿನಾ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಈ ರೀತಿಯ ಪ್ರಶ್ನೆಗಳು ಸ್ವಲ್ಪ ಡೆಪ್ತು ಮತ್ತು ಹೆಂಗಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಇವೆಲ್ಲವೂ ಕೂಡ ಸ್ವಲ್ಪ ನಿಮಗೆ ಆಲ್ಮೋಸ್ಟ್ ಈ ಒಂದೊಂದನ್ನೇ ನೋಡ್ಕೊಳ್ಳಿ. ಯಾವುದು? ಜಾರ್ಖಂಡ್ನಲ್ಲಿ ಸೊರೆ ಹಬ್ಬ ಇದೆ ಅಲ್ವಾ, ಜಾನುವಾರುಗಳಿಗೆ ಸಂಬಂಧಿಸಿದ ಒಂದು ಜಾತ್ರೆ ಆಗಿದೆ. ಈ ನುವಾಖೈ ಅನ್ನೋದು ಹಬ್ಬ ಯಾವುದಕ್ಕೆ ಸಂಬಂಧಿಸಿದೆ? ಒಂದು ಅನ್ನಕ್ಕೆ, ಮೀನ್ಸ್ ಇದು ಭತ್ತಕ್ಕೆ ಸಂಬಂಧಿಸಿದ ಒಂದು ಹಬ್ಬ ಆಗಿದೆ. ನಬನ್ನ ಅನ್ನೋದು ಅದು ಕೂಡ ಕೃಷಿಗೆ ಸಂಬಂಧಿಸಿದಂಥ ಒಂದು ಹಬ್ಬವಾಗಿದೆ. ಎಲ್ಲಿ? ವೆಸ್ಟ್ ಬೆಂಗಾಳಲ್ಲಿ. ಸೊ ಈ ರೀತಿ ಒಂದೊಂದೇ ನೋಡ್ಕೊಂಡು ಹೋಗಿ ನೀವು ಫುಲ್ಲು ಒಂದೇ ದಿನಕ್ಕಂತೂ 28 ರಾಜ್ಯದ್ದು ನಾನು ಬಯೋಟಾಕಿ ರಟ್ಟ ಹೊಡೆದು ಹೋಗ್ತೀನಿ ಅಂದರೆ ಆಗಲ್ಲ, ಅದು ನೆನಪುಳಿಯಲ್ಲ, ಸರಿನಾ. ಸೊ ಇದು ಗೊತ್ತಿರಲಿ ನಿಮಗೆ. ಹಾಗೆ ಇದನ್ನು ಹಿಂದೂ ತಿಂಗಳ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುತ್ತದೆ. ಇದು ಹಸು ಮತ್ತು ಎಮ್ಮೆಗಳಂತಹ ಸಾಕು ಪ್ರಾಣಿಗಳ ಆರೈಕೆಗಾಗಿ ಹೆಸರುವಾಸಿಯಾಗಿದೆ. ಜಾರ್ಖಂಡ್ನ ಇತರ ಹಬ್ಬಗಳು ಯಾವುದು? ಇದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಸೊಹರಾಯಿ ಅನ್ನೋದಾಯಿತು, ಯಾವುದ್ರದ್ದು? ಜಾನುವಾರುಗಳದಾಯಿತು, ಜಾರ್ಖಂಡದಲ್ಲಿ ಆಯಿತು. ಹಾಗೆ ಈ ಜಾರ್ಖಂಡದಲ್ಲಿ ಕಂಡುಬರ್ತಕ್ಕಂಥ ಇನ್ನೂ ಕೆಲವು ಹಬ್ಬಗಳು ಯಾವುದಿದ್ದಾವೆ? ಒಂದು ಸರ್ಹುಲ್ ಅನ್ನೋದಿದೆ, ಓಕೆ. ಸರ್ಹುಲ್ ಅದಾದ ನಂತರ ಕರಮ್ ಅನ್ನುವ ಒಂದು ಹಬ್ಬ ಕಂಡುಬರುತ್ತೆ ಎಲ್ಲಿ? ಜಾರ್ಖಂಡದಲ್ಲಿ. ಸರ್, ಕರಮ್ ನಾಚ್ ಅನ್ನೋದು ಒಂದು ನೃತ್ಯ ಕಂಡುಬರುತ್ತೆ ಒಡಿಸ್ಸಾದಲ್ಲಿ. ಹೌದು ಸರ್, ನೃತ್ಯ ಕಂಡುಬರುತ್ತೆ ಎಲ್ಲಿ? ಒಡಿಶಾ ರಾಜ್ಯದಲ್ಲಿ. ನೆನ್ಪಿಟ್ಕೊಳ್ಳಿ, ಅದನ್ನು ಕೂಡ ಹಾಗೆ ರಿಪೀಟ್ ಮಾಡ್ತಾ ಇರ್ತೀನಿ, ನೀವು ಕೇಳಿಲ್ಲ ಅಂದರೂ ನೆನ್ಪಿಟ್ಕೊಳ್ಳಿ, ಓಕೆ. ಕರಮ್ ನಾಚ್ ಅನ್ನೋದು ಎಲ್ಲಿ ಕಂಡುಬರುತ್ತೆ ಅಂದರೆ ನಿಮಗೆ ಒಡಿಶಾದಲ್ಲಿ ಕಂಡುಬರುತ್ತೆ. ಜಸ್ಟ್ ಕರಮ್ ಅನ್ನುವ ಹಬ್ಬ ನಿಮಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಈ ಜಾರ್ಖಂಡ್ ರಾಜ್ಯದಲ್ಲಿ ಕಂಡುಬರುತ್ತೆ. ಹಾಗೆ ಹಾಲ್ ಪುನ್ಹ ಅನ್ನೋದು ಒಂದು ಹಬ್ಬ ಕಂಡುಬರುತ್ತೆ ಎಲ್ಲಿ? ಈ ಜಾರ್ಖಂಡದಲ್ಲಿ. ಹಾಗೆ ಭಗತ್ ಪರಬ್ ಇದು ನಿಮಗೆ ಕಂಡುಬರೋದು ಎಲ್ಲಿ ಅಂದರೆ ಇದೇ ಜಾರ್ಖಂಡದಲ್ಲಿ. ಹಾಗೆ ರೋಹಿಣಿ, ಓಕೆ. ಸೊ ಈ ರೋಹಿಣಿ ಅನ್ನುವ ಹಬ್ಬ ಕೂಡ ನಿಮ್ಗೆ ಎಲ್ಲಿ ಕಂಡುಬರುತ್ತೆ ಅಂದರೆ ಇದೇ ಜಾರ್ಖಂಡದಲ್ಲಿ ಕಂಡುಬರ್ತಕ್ಕಂಥ ಒಂದು ಹಬ್ಬವಾಗಿದೆ, ಓಕೆ. ಸೊ ಆ್ಯಕ್ಚುಲಿ ರೋಹಿಣಿ ಅನ್ನೋದು ಒಂದು ಹುಡುಗಿಯ ಹೆಸರು, ಬಟ್ ಆ ರೀತಿಯ ಒಂದು ಹಬ್ಬವು ಕೂಡ ಕಂಡುಬರುತ್ತೆ ಎಲ್ಲಿ ಅಂದರೆ ಇದೇ ಜಾರ್ಖಂಡದಲ್ಲಿ. ಹಾಗೆ ಜಾವ ಅನ್ನುವ ಹಬ್ಬ ಎಲ್ಲಿ? ಇದೇ ಜಾರ್ಖಂಡದಲ್ಲಿ. ಹಾಗೆ ಬಂಧನ ಅನ್ನುವ ಕೂಡ ಹಬ್ಬ ಎಲ್ಲಿ ಅಂದರೆ ಇದೇ ಜಾರ್ಖಂಡದಲ್ಲಿ, ಓಕೆ. ಸೊ ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಕೂಡ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ Which of the dance was immediately preceded by practice session called Seva Kali and undertaken in presence of a temple ಅಂತ ಕೊಟ್ಟಿದ್ದಾನೆ, ಓಕೆ. ಒಂದು ದೇವಸ್ಥಾನದಲ್ಲಿ ಅದು ಪ್ರಾಕ್ಟೀಸ್ ನಡೀತದೆ. ಆ ಪ್ರಾಕ್ಟೀಸ್ ಏನು? ಇವಾಗ ನಾವು ಅಫಿಷಿಯಲ್ ಆಗಿ ಫುಲ್ ಹೇಗೆ ಅಂದರೆ ನಾವು ಪಾರ್ಟಿಸಿಪೇಟ್ ಮಾಡೋಕ್ಕಿಂತ ಮುಂಚೆ, ಅದನ್ನು ನಾವು ಎಕ್ಸ್ಪೋಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಒಂದು ಪ್ರಾಕ್ಟೀಸ್ ಮಾಡ್ತೀವಿ. ಆ ಪ್ರಾಕ್ಟೀಸ್ ಸೆಷನ್ಗೆ ನಾವು ಏನಂತ ಕರಿತೀವಿ ಅಂದರೆ ಸೇವಾ ಕಲಿ ಅಂತ ಕರಿತೀವಿ ಅಂತೆ, ಓಕೆ. ಸೊ ಅದು ಯಾವ ಒಂದು ನೃತ್ಯಕ್ಕೆ ಸೇವಾ ಕಲಿ ಅಂತ ಕರಿತೀವಿ ಅದರದ್ದು? ಇವಾಗ ನೀವು ನೋಡಿರ್ಬೋದು, ನಿಮಗೆ ಬೈಟೆಕಿ ಅಂದರೆ ಗೊತ್ತಾ ಯಾರಿಗಾದರೂ? ಬೈಟೆಕಿ ಅಂತ, ಓಕೆ. ಬೈಟೆಕಿ ಅಂತಂದರೆ ಉತ್ತರ ಕರ್ನಾಟಕದವರ ಆದರೆ ನಿಮಗೆ ನಾರ್ಮಲಿ ಗೊತ್ತಿರಲೇಬೇಕಿದು, ಬಟ್ ಗೊತ್ತಿಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಬೈಟೆಕಿ ಅಂದರೆ ಇವಾಗ
ಊರಲ್ಲಿ ನಾಟಕಗಳೆಲ್ಲ ಮಾಡ್ತಾ ಇರ್ತಾರೆ. ಇವಾಗ ಜಾತ್ರೆಗಳಲ್ಲೆಲ್ಲವೂ ಕೂಡ ನಾಟಕಗಳನ್ನು ಮಾಡ್ತಾ ಇರ್ತಾರೆ. ಓಕೆ, ಆ ನಾಟಕ ಮಾಡೋದು ಪ್ರಾಕ್ಟೀಸ್ ಮಾಡಿರ್ಬೇಕಲ್ವಾ ಅವರು. ಓಕೆ, ಸೊ ಬೆಳಗನೆಲ್ಲವೂ ಕೂಡ ಬೇರೆ ಬೇರೆ ವರ್ಕಲ್ಲಿ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ವರ್ಕ್ ಇದ್ದವರೇ ಇರ್ತಾರೆ ಅವರೆಲ್ಲರೂ ಕೂಡ. ಇವಾಗ ನಾಟಕ ಮಾಡೋರು ನಾಟಕ ಕಂಪ್ನಿಯವ್ರು ಇರಲ್ಲ ಜಾತ್ರೆಗಳಲ್ಲಿ. ಇವಾಗ ನಮ್ಮ ಊರು ಸೈಡೆಲ್ಲ ಆಲ್ಮೋಸ್ಟ್ ನೀವು ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ಸೊ ಒಬ್ಬರೇ ಇರೋದಿಲ್ಲ, ಬೇರೆ ಬೇರೆ ವೃತ್ತಿಯಲ್ಲಿರೋರು, ಬೇರೆ ಬೇರೆ ರೈತರಾಗಿರ್ತಾರೆ, ಕೆಲವೊಬ್ರು ಜಾಬಲ್ಲಿರೋರು ಇರ್ತಾರೆ, ಪ್ರೈವೇಟು ಗೌರ್ಮೆಂಟು ವಾಟೆವರ್, ಇಲ್ಲಾಂದರೆ ಚಿಕ್ಕ ಮಕ್ಕಳು ವಾಟೆವರ್, ಎಲ್ಲಾದರೂ ಯಾರಾದರೂ ಏನಾದರೂ ಇರಲಿ ಸರಿನಾ. ಅವರೆಲ್ಲರೂ ಕೂಡ ಏನು ಮಾಡ್ತಾರೆ, ಸಾಯಂಕಾಲ 6 ಗಂಟೆಯಿಂದ ಒಂದು 10 ಗಂಟೆವರೆಗೂ ಸೆಷನ್ ಮಾಡ್ತಾರೆ. ಓಕೆ, ಈ ಪ್ರಾಕ್ಟೀಸ್ ಸೆಷನ್ ಮಾಡ್ತಾರೆ. ಆ ಪ್ರಾಕ್ಟೀಸ್ ಸೆಷನ್ಗೆ ಏನಂತ ಕರೀತಾರೆ ಗೊತ್ತಾ, ಬೈಟೇಕಿ ಅಂತ ಕರೀತಾರೆ ಸರಿನಾ. ಸೊ ಬೈಟೇಕಿ ಅಂತ ನನಗೆ ತಿಳಿದಿರೋ ಮಟ್ಟಿಗೆ ಏನು ಬೈಟೇಕಿ ಅಂದರೆ, ಬೈಟ್ ಅಂದರೆ ಕುಂತ್ಕೋ, ಅದಂದ್ರೆ ಅಕ್ಕಿ ಅಂತ ಏನೋ ಇರ್ಬೋದು, ಮೀನ್ಸ್ ಅದು ಮರಾಠಿ ವರ್ಡ್ ಇದೆ ಅಂತ ನನಗೆ ಫೀಲಿಂಗ್ ಸರಿನಾ. ಬಟ್ ಎಕ್ಸಾಕ್ಟ್ ಏನು ನನಗೆ ಗೊತ್ತಿಲ್ಲ. ಬಟ್ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಬೈಟೇಕಿ ಅಂತ ಕರಿತೀವಿ. ಮೀನ್ಸ್ ಅದೊಂದು ಪ್ರಾಕ್ಟೀಸ್ ಸೆಷನು, ನಾಟಕದ ಪ್ರಾಕ್ಟೀಸ್ ಸೆಷನ್ಗೆ ಬೈಟೇಕಿ ಅಂತ ಕರೀತಾರೆ. ಎಲ್ಲಿ, ಉತ್ತರ ಕರ್ನಾಟಕ ಭಾಷೆಯಲ್ಲಿ ಸರಿನಾ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅಥವಾ ಈ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲಿ ನಮ್ಮ ಈ ಕಲಬುರಗಿ ಮತ್ತು ಈ ನಮ್ಮ ಬಿಜಾಪುರದಲ್ಲಿ ಸರಿನಾ, ಏನು ಈ ಭೀಮಾ ನದಿ ಹರಿದು ಹೋಗ್ತದಲ್ವಾ, ಸೊ ಈ ನದಿ ಭಾಗದಲ್ಲಿ ಬೈಟೇಕಿ ಅನ್ನೋದು ಜಾಸ್ತಿ ಫೇಮಸ್ ಆಗಿದೆ ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು, ಇಫ್ ನಿಮಗೆ ಮುಂದೆ ಸ್ವಲ್ಪ ನಾಲೆಡ್ಜ್ ಆದರೂ ಇರುತ್ತೆ. ಸೊ ಆ ರೀತಿ ಬೈಟೇಕಿ ಅನ್ನೋದನ್ನ ಇಲ್ಲಿ ಏನಂತ ಕರಿತೀವಿ, ಸೇವಾಕಲಿ ಅಂತ ಕರಿತೀವಿ. ಯಾವುದಕ್ಕೆ, ಯಾವೊಂದು ನೃತ್ಯಕ್ಕೆ ನಾವು ಸೇವಾಕಲಿ ಅಂತ ಕರಿತೀವಿ ಪೂರ್ವದ ಒಂದು ಪ್ರಾಕ್ಟೀಸ್ ಸೆಷನ್ಗೆ ಅಂತ ಕೇಳೋದಾದ್ರೆ ಆಪ್ಷನ್ ಎ ಕಥಕ್ಕಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕಥಕ್ಕಳಿ. ಇಲ್ಲಿ ಸೇವಾಕಲಿ, ಇಲ್ಲಿ ಕಥಕ್ಕಳಿ ಅಂತ ಬರುತ್ತೆ. ಓಕೆ, ಸೇವಾಕಲಿ ಮತ್ತು ಕಥಕ್ಕಳಿ ಅನ್ನೋದು ಎರಡೂ ಕೂಡ ನಿಮಗೆ ಸೇಮ್ ಇರೋದು. ಕಥಕ್ಕಳಿಗೆ ಸಂಬಂಧಿಸಿದ ಒಂದು ಪೂರ್ವ ಸೆಷನ್ನ ಒಂದು ಹೆಸರು ಏನು ಅಂದರೆ ನಿಮಗೆ ಸೇವಾಕಲಿ ಅಂತ ಕರಿತೀವಿ. ಇದನ್ನು ಎಲ್ಲಿ ಆಚರಣೆ ಮಾಡ್ತಾರೆ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ಅಂದರೆ ದೇವಸ್ಥಾನದ ಒಂದು ಆವರಣಗಳಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡ್ತಾರೆ. ಯಾವುದನ್ನ, ಈ ಕಥಕ್ಕಳಿ ಅನ್ನೋದು. ಕಥಕ್ಕಳಿ ಯಾವೊಂದು ರಾಜ್ಯಕ್ಕೆ ಸಂಬಂಧಿಸಿದೆ, ಕೇರಳ ರಾಜ್ಯಕ್ಕೆ ಸಂಬಂಧಿಸಿದೆ. ಓಕೆ, ಕೇರಳ ರಾಜ್ಯಕ್ಕೆ ಸಂಬಂಧಿಸಿದಂತಹ ಒಂದು ನೃತ್ಯವಾಗಿದೆ. ಹಾಗೆ ಈ ಕಥಕ್ಕಳಿಗೆ ಸಂಬಂಧಿಸಿದಂತಹ ಸ್ವಲ್ಪ ಮಾಹಿತಿ ಇದೆ. ಏನಿದೆ ಅಂದರೆ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ ಇದನ್ನು. ಏನು, ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ದ ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ ಆಫ್ ಆರ್ಟ್ ಅಮಾಂಗ್ 8 ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸಸ್ ಅಂತೆ. ಓಕೆ, ಸೊ 8 ಕ್ಲಾಸಿಕಲ್ ಡ್ಯಾನ್ಸಸ್ಸಲ್ಲಿ, 8 ಶಾಸ್ತ್ರೀಯ ನೃತ್ಯಗಳಲ್ಲಿ ಇದು ಏಕಮಾತ್ರ, ಈ ಕಥಕ್ಕಳಿ ಅನ್ನೋದು ಏಕಮಾತ್ರ ಇದೆ. ಏನಿದೆ ಅಂದರೆ ಸ್ಟೋರಿ ಟೆಲ್ಲಿಂಗ್, ಕತೆ ಹೇಳುವ ಮೂಲಕ ಈ ನೃತ್ಯ ಮಾಡ್ತಾರೆ ಅಂತೆ. ಓಕೆ, ಸೊ ಕತೆ ಹೇಳ್ತದೆ ಅಂತೆ. ಆ ನೃತ್ಯ ಏನು ಮಾಡ್ತದೆ, ಒಂದು ಕತೆ ಹೇಳ್ತದೆ. ಇವಾಗ ಮಗು, ಓಕೆ, ಇವಾಗ ಮಗು ಹುಟ್ಟೋದಾಗಲಿ ಒಂದು ಕತೆ, ಅಥವಾ ಒಂದು ಹೆಣ್ಣಿನ ಬಗ್ಗೆ ಆಗಲಿ, ಒಂದು ಗಂಡಿನ ಬಗ್ಗೆ ಆಗಲಿ, ಒಂದು ಜೀವನದ ಬಗ್ಗೆ ಆಗಲಿ, ಒಂದು ಪರಿಸರದ ಬಗ್ಗೆ ಆಗಲಿ, ಒಬ್ಬ ರಾಮ ಲಕ್ಷ್ಮಣರ ಬಗ್ಗೆ ಆಗಲಿ, ಓಕೆ, ರಾಮಾಯಣದ ಬಗ್ಗೆ ಆಗಲಿ, ಅಥವಾ ಮಹಾಭಾರತದ ಬಗ್ಗೆ ಆಗಲಿ, ಸೊ ವಾಟ್ ಎವರ್ ಒಂದು ಕತೆ ಹೇಳ್ತಾ ಹೋಗುತ್ತೆ ಅಂತೆ. ಯಾವುದು, ಈ ಒಂದು ಕಥಕ್ಕಳಿ ಅನ್ನುವ ಒಂದು ನೃತ್ಯ ಸರಿನಾ. ಇದು ಒಂದು ಏಕಮಾತ್ರವಾಗಿದೆ. ಈ 8 ಕ್ಲಾಸಿಕಲ್ ಡ್ಯಾನ್ಸಲ್ಲಿ ಇದು ಒಂದೇ ಮಾತ್ರ ಕತೆ ಹೇಳ್ತಾ ಡ್ಯಾನ್ಸ್ ನಡೀತದೆ ಅಂತ ಇದು ಸರಿನಾ. ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಇದು. ಆ್ಯಂಡ್ ದೆನ್ ಸಚ್ ಆಸ್ ಭರತನಾಟ್ಯಂ, ಕಥಕ್, ಕುಚಿಪುಡಿ, ಮೋಹಿನಿಯಟ್ಟಂ, ಒಡಿಸಿ, ಮಣಿಪುರಿ ಮತ್ತು ಸಾತ್ರಿಯ. ಓಕೆ, ಸೊ ಇವೆಲ್ಲವೂ ಕೂಡ 8 ಶಾಸ್ತ್ರೀಯ ನೃತ್ಯಗಳಿದ್ದಾವೆ. ಈ ಭರತನಾಟ್ಯಂ ಅನ್ನೋದು ನಿಮಗೆ ತಮಿಳುನಾಡಲ್ಲಿ ಕಂಡುಬಂದರೆ, ಕಥಕ್ ಅನ್ನೋದು ನಿಮಗೆ ಉತ್ತರ ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಶಾಸ್ತ್ರೀಯ ನೃತ್ಯ, ಕುಚಿಪುಡಿ ಅನ್ನೋದು ಆಂಧ್ರ ಪ್ರದೇಶ, ಮೋಹಿನಿಯಟ್ಟಂ ಅನ್ನೋದು ಕೇರಳದಲ್ಲಿ ನಿಮಗೆ 2 ಶಾಸ್ತ್ರೀಯ ನೃತ್ಯಗಳು ಕಂಡುಬರ್ತವೆ. ಒಂದು ಕಥಕ್ಕಳಿ, ಇನ್ನೊಂದು ಮೋಹಿನಿಯಟ್ಟಂ ಸರಿನಾ. 2 ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ.